ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಆಚಾರ್ಯರ 4ನೆಯ ಸ್ತೋತ್ರದ 8 ಪದ್ಯಗಳು ಮೊದಲನದ್ದು, ಅನಂತರದ 4 ಪದ್ಯಗಳು 12 ಪದ್ಯಗಳನ್ನು ನಿನ್ನೆ ತನಕ ನೋಡಿದ್ದೇವೆ. ಇನ್ನು 3 ಪದ್ಯಗಳಿದೆ ಆ ಸ್ತೋತ್ರದಲ್ಲಿ. ಒಟ್ಟಿಗೆ 15 ಪದ್ಯಗಳನ್ನು ಒಳಗೊಂಡ ಸ್ತೋತ್ರ ಅದು. ಆ 3 ಪದ್ಯಗಳು ಕೊನೆಯಲ್ಲಿರುವಂಥವುಗಳು. ಈಗಿನ ಪ್ರಚಲಿತ ಪಾಠದಲ್ಲಿ ಸ್ತೋತ್ರದ ಪ್ರಾರಂಭದಲ್ಲಿರುವಂಥದ್ದು, ಹಳೆಯ ಪಾಠದಲ್ಲಿ ಕೊನೆಯಲ್ಲಿರುವಂಥದ್ದು. ಈಗ ಆಚಾರ್ಯರ ಈ ತನಕ ಏನು ಹೇಳಿದರು ಅಂದರೆ, ಭಗವಂತನನ್ನು ಸ್ತೋತ್ರ ಮಾಡಬೇಕು, ಅದಕ್ಕೆ ಮನಸ್ಸು ಅಣಿಯಾಗಬೇಕು. ಮನಸ್ಸು ಅಣಿಯಾಗಬೇಕಾದ್ರೆ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸುವುದಕ್ಕೋಸ್ಕರ ಶಾಸ್ತ್ರದ ಮಥನದಿಂದ ಮನಸ್ಸು ಅನ್ನುವಂಥ ಕತ್ತಿಯನ್ನು ಶಾಸ್ತ್ರ ಚಿಂತನ ಅನ್ನತಕ್ಕಂಥ ಸಾಣೆಕಲ್ಲಿನಲ್ಲಿ ಹಾಕಿ ಅದನ್ನು ಹರಿತಗೊಳಿಸಬೇಕು ಅಂತ ಇಷ್ಟು ವಿಷಯ ಹೇಳಿದರು. ಈಗ ನಾವು ಅದೆಲ್ಲ ಮಾಡಿದೆವು. ಮನಸ್ಸು ಭಗವಂತನ ಕಡೆಗೆ ಹೊರಳಿತು. ಧ್ಯಾನ ಮಾಡಬೇಕು ಅಂತ ಬಯಕೆ ಇದೆ. ಹೇಗೆ ಮಾಡಬೇಕು ಧ್ಯಾನ? ಆ ಮೆಡಿಟೇಷನ್ನು ಅಥವಾ ಮನಸ್ಸಿನಲ್ಲಿ ಭಗವಂತನ ಚಿಂತನ, ಗುಣದ ಚಿಂತನೆ ಹೇಗಿರಬೇಕು ಅನ್ನೋದನ್ನು ಹೇಳತಕ್ಕಂಥದ್ದು ಮುಂದಿನ ಶ್ಲೋಕ. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣ ಪರಮಃ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿ ರೀಡ್ಯತಮೋವತುನಃ. ಭಗವಂತನನ್ನ ಉಪಾಸನೆ ಮಾಡುವುದರ ಬಗ್ಗೆ ಆಚಾರ್ಯರ ಕಾಲದ ತನಕ ಅನೇಕ ವಿಧವಾದ ಚಿಂತನೆಗಳಿದ್ದವು. ಭಗವಂತನಲ್ಲಿ ಗುಣಪೂರ್ಣತ್ವ ಇಲ್ಲ, ಅವನಲ್ಲಿ 8 ಗುಣಗಳಿರುವುದು ಅಂತ ನೈಯಾಯಿಕರು, ತಾರ್ಕಿಕರು ಹೇಳುತ್ತಿದ್ದರು. ಭಗವಂತನಲ್ಲಿ 8 ಗುಣಗಳನ್ನು ಮಾತ್ರ ಹೇಳಿದರು. ಜ್ಞಾನ, ಆನಂದ ಇವನ್ನೆಲ್ಲ ಹೇಳಲಿಲ್ಲ ಅವರು. ಭಗವಂತನಲ್ಲಿ ಅವರು ದುಃಖದ ಅಭಾವ ಅಷ್ಟೇ ಹೇಳೋದವರು, ಸುಖ ಹೇಳುವುದಿಲ್ಲ. ಹೀಗೆಲ್ಲ ಮತಗಳಿದ್ದವು. ಭಗವಂತನಲ್ಲಿ ಆನಂದ ಪೂರ್ಣತ್ವ ಇಲ್ಲ. ಯಾಕೆಂದರೆ ಆನಂದ ಇದ್ದರೆ ದುಃಖ ಇರಬೇಕು. ಅದನ್ನು ದೇವರಲ್ಲಿ ಆನಂದ ಇದೆ ಅಂತ ನಾವು ಒಪ್ಕೊಂಡ್ಬಿಟ್ರೆ ದುಃಖ ಇದೆ ಅಂತ ಒಪ್ಕೊಳ್ಬೇಕಾಗುತ್ತೆ. ಅದನ್ನು ದೇವರಿಗೆ ಆನಂದವೂ ಇಲ್ಲ, ದುಃಖವೂ ಇಲ್ಲ ಅಂತ. ಈ ಥರದ ವಾದಗಳು ಒಂದು ಕಾಲದಲ್ಲಿ ಈ ದೇಶದಲ್ಲಿ ಇತ್ತು. ಅದನ್ನು ಉದಯನಾಚಾರ್ಯರಂಥ ಮಹಾವಿದ್ವಾಂಸರುಗಳು ಅದನ್ನು ಬೆಂಬಲಿಸಿ ಆ ವಾದವನ್ನು ಗ್ರಂಥಗಳನ್ನು ಬರೆದಿದ್ದರು. ಅಷ್ಟೌ ಗುಣ ಅಂತ, ದೇವರಲ್ಲಿ 8 ಗುಣಗಳು ಅಂತ. ಅದರ ನಂತರ ವೇದಾಂತದಲ್ಲಿ ದೇವರ ಉಪಾಸನೆ, ಗುಣಗಳ ಉಪಾಸನೆ ಏನೂ ಮಾಡೋದು ಬೇಡ, ಸುಮ್ಮನೆ ವೇದದ ಮಂತ್ರಗಳನ್ನು ಹೇಳಿದರೆ ಸರಿ, ಅದರ ಅರ್ಥ ಚಿಂತನೆ ಮಾಡಬೇಕಾಗಿಲ್ಲ, ಸುಮ್ಮನೆ ಮಂತ್ರಗಳನ್ನು ಹೇಳಿದರೆ ದೇವರಿಗೆ ಇಷ್ಟವಾಗುತ್ತೆ ಅನ್ನುವಂಥ ಒಂದು ವಾದವೂ ಬಂತು. ಈಗಲೂ ಇದೆ, ಅದು ಹೋಗಲಿಲ್ಲ ಆಚಾರ್ಯ ಬಂದ ಮೇಲೂ. ಸುಮ್ಮನೆ ಮಂತ್ರಗಳನ್ನು ಹೇಳಿದರೆ ಸರಿ, ಬಾಯಿಪಾಠ ಕಲಿತು ಅರ್ಥ ತಿಳ್ಕೊಳ್ಬೇಕಾಗಿಲ್ಲ ಅನ್ನತಕ್ಕಂಥ ಒಂದು ವಾದ ಬಂತು. ಭಗವಂತನ ಚಿಂತನೆ ಮಾಡಬೇಕು. ಚಿಂತನೆ ಮಾಡುವಾಗ ಹೇಗೆ ಮಾಡಬೇಕು ಅಂದರೆ, ಭಗವಂತ ಗುಣಪೂರ್ಣ ಅಂತ ಏನು ಚಿಂತನೆ ಮಾಡಬೇಕಾಗಿಲ್ಲ. ಅವನಲ್ಲಿ ದುಃಖ ಇಲ್ಲ, ನೆಗೆಟಿವ್ ಆಸ್ಪೆಕ್ಟ್ನಲ್ಲಿ ಭಗವಂತನ ಚಿಂತನೆ ಮಾಡಬೇಕು, ಪಾಸಿಟಿವ್ ಆಗಿ ಅಲ್ಲ. ಅವನಲ್ಲಿ ದುಃಖ ಇಲ್ಲ, ಅವನಲ್ಲಿ ಅಜ್ಞಾನ ಇಲ್ಲ, ಅವನಲ್ಲಿ ದೋಷ ಇಲ್ಲ, ಹೀಗೆ ಚಿಂತನೆ ಮಾಡಿ. ಆದರೆ ಗುಣ ಇದೆ, ಜ್ಞಾನ ಇದೆ, ಆನಂದ ಇದೆ ಅಂತ ಪಾಸಿಟಿವ್ ಆಗಿ ಚಿಂತನೆ ಮಾಡಬಾರದು ಅಂತನೋ ಒಂದು ವಾದ ಬಂತು. ಭಗವಂತನಲ್ಲಿ ಎಲ್ಲ ಧರ್ಮಗಳ ಅಭಾವವನ್ನು ಚಿಂತನೆ ಮಾಡಬೇಕು. ಯಾಕೆಂದರೆ ಭಗವಂತನಲ್ಲಿ ಯಾವ ಕ್ವಾಲಿಟೀಸು ಇಲ್ಲ ಅಂತ. ಅದು ಸರ್ವಧರ್ಮಗಳಿಂದಲೂ ವಿರಹಿತವಾದದ್ದು, ಯಾವ ಧರ್ಮಗಳೂ ಇಲ್ಲ
ಅದರಿಂದ ಅದರಲ್ಲಿ ಯಾವುದಾದ್ರೂ ಇದೆ ಅಂತ ಚಿಂತನೆ ಮಾಡಬಾರ್ದು, ಏನೂ ಇಲ್ಲ ಅಂತ ಚಿಂತನೆ ಮಾಡಬೇಕು ಅಂತ. ಸುಮಾರಾಗಿ ಬೌದ್ಧರ ಶೂನ್ಯವಾದಕ್ಕೆ ಹತ್ತಿರವಾದಂಥ ಒಂದು ಚಿಂತನೆ ಇದು. ನೆಗೆಟಿವ್ ಆಸ್ಪೆಕ್ಟ್ನಲ್ಲಿ ಮಾತ್ರ ಭಗವಂತನನ್ನು ಉಪಾಸನೆ ಮಾಡಬೇಕು, ಕೊನೆಗೆ ಶೂನ್ಯ ಭಾವವನ್ನು ಪಡೆಯಬೇಕು ಉಪಾಸನೆಯಿಂದ ಅನ್ನುವಂಥದ್ದು ಬೌದ್ಧರದ್ದು. ಸುಮಾರು ಅದಕ್ಕೆ ಹತ್ತಿರವಾಗಿರತಕ್ಕಂಥ ಒಂದು ಚಿಂತನ ಕ್ರಮವು ರೂಢಿಯಲ್ಲಿ ಬಂತು. ಅದರ ನಂತರ ಹಾಗೆಯೇ ಭಗವಂತ ಅಂತ ಒಂದು ವಸ್ತುವೇ ಇಲ್ಲ, ನೀನೇ ಭಗವಂತ. ಅದರಿಂದ ನೀನು ನಾನು ಏನೋ ಬೇರೆ ವಸ್ತು ಅಂತ ತಿಳ್ಕೊಂಡಿದ್ದದ್ದನ್ನು, ಆ ಭಾವನೆಯನ್ನು ಕಳ್ಕೊಂಡು ಬಿಟ್ರೆ ನೀನೇ ಭಗವಂತ ಅನ್ನೋದು ಗೊತ್ತಾಗಿಬಿಡುತ್ತೆ. ಅದರಿಂದ ಬೇರೆ ಆದ ಒಂದು ವಸ್ತುವೇ ಇಲ್ಲ ದೇವರು ಅಂತ ಹೇಳಿ ಅನ್ನುವಂಥ ಒಂದು ವಾದ ಬಂತು. ದೇವರು ಬೇರೆ ಇದ್ದಾನೆ, ಅವನು ಗುಣಪೂರ್ಣ, ಅವನಿಗೆ ನೀನು ಶರೀರ, ನೀನು ಶರೀರ ಅವನು ಶರೀರಿ, ನೀನು ಶೇಷ ಅವನು ಶೇಷಿ, ಶೇಷ ಶೇಷಿ ಭಾವ, ಶರೀರ ಶರೀರಿ ಭಾವ ಅಂತ. ಅದು ಭಗವಂತನಿಗೆ ಜಡವಾದ ಶರೀರಗಳು ಇವೆ, ಪಾಂಚಭೌತಿಕವಾದ ಶರೀರವೂ ಇದೆ. ಜೀವನೂ ಒಂದು ಶರೀರ, ಈ ಪ್ರಪಂಚವೂ ಒಂದು ಶರೀರ, ನಾವು ಪೂಜೆ ಮಾಡತಕ್ಕಂಥ ವಿಗ್ರಹವೂ ಒಂದು ಶರೀರ ಭಗವಂತನಿಗೆ, ಅದರೊಳಗೆ ಭಗವಂತ ಇದ್ದಾನೆ. ಈ ಜಗತ್ತೆಲ್ಲ ಭಗವಂತನ ಶರೀರ ಅಂತ ಉಪಾಸನೆ ಮಾಡು ಅಂತ ಒಂದು ವಾದ ಬಂತು. ಈ ಎಲ್ಲ ವಾದಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆಚಾರ್ಯರು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾರೆ. ಮೊದಲು 8 ಗುಣ ಅನ್ನತಕ್ಕಂಥ ವಾದವನ್ನು, ಅದು ಎಲ್ಲ ವೇದಗಳಿಗೆ ವಿರುದ್ಧವಾಗಿರತಕ್ಕಂಥದ್ದು, ಅವನು ಗುಣಪೂರ್ಣ ಅಂತ ಹೇಳತಕ್ಕಂಥ ಮಾತಿಗೆ ವಿರುದ್ಧವಾದದ್ದು. ಆದ್ದರಿಂದ ಹಾಗೆ ಉಪಾಸನೆ ಮಾಡಬೇಡ ಅಂತ. ಅವನು ಯಾವ ಧರ್ಮವೂ ಇಲ್ಲ ಅನ್ನೋದು ಸರ್ವ ವೇದಗಳ ವಿರುದ್ಧವಾದ್ದು. ಹೌದು, ಹೇಳ್ತಾರೆ ವೇದದಲ್ಲಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಭಗವಂತ ನಿರ್ಗುಣ ಅಂತ ಹೇಳ್ತಾರೆ. ಆದ್ದರಿಂದ ಅದನ್ನು ತಿಳ್ಕೊಂಡು ಕೆಲವರು ಏನು ಮಾಡಿದ್ರು, ಭಗವಂತನಲ್ಲಿ ಯಾವ ಗುಣಗಳೂ ಇಲ್ಲ, ಏನೂ ಇಲ್ಲದೆ ಇರುವುದೇ ದೇವರು ಅಂತಂದ್ರೆ ಅಂತ. ನಿರ್ಗುಣಶ್ಚ ಅಂತ ಶಬ್ದ ಇದೆ, ಆದರೆ ನಿರ್ಗುಣ ಅಂತ ಶಬ್ದದ ಜೊತೆಗೆ ಏನು ಹೇಳ್ತಾರೆ ಅವರು, ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಸರ್ವಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ. ಇಷ್ಟು ಗುಣಗಳನ್ನು ಹೇಳಿ ಮೊದಲು ಕೊನೆಗೆ ನಿರ್ಗುಣ ಅಂತ ಹೇಳ್ತಾರೆ. ಅವನು ಎಲ್ಲ ಪ್ರಾಣಿಗಳ ಒಳಗೆ ನೆಲೆಸಿದ್ದಾನೆ, ಎಲ್ಲ ಪ್ರಾಣಿಗಳ ಒಳಗೆ ಅಂತರ್ಯಾಮಿಯಾಗಿ ನಿಯಂತ್ರಿಸ್ತಾ ಇದ್ದಾನೆ. ಆಮೇಲೆ ಸಾಕ್ಷಿ, ಎಲ್ಲವನ್ನು ನೋಡ್ತಾ ಇದ್ದಾನೆ. ಚೇತ, ಜ್ಞಾನ ಸ್ವರೂಪನಾಗಿದ್ದಾನೆ. ಕೇವಲ ಯಾವ ದೋಷಗಳ ಸ್ಪರ್ಶವೂ ಇಲ್ಲದೆ ಇದ್ದಾನೆ. ಇಷ್ಟು ಹೇಳಿ, ಇವೆಲ್ಲ ಗುಣಗಳಲ್ವಾ, ಇಷ್ಟು ಹೇಳಿ ಕೊನೆಗೆ ನಿರ್ಗುಣಶ್ಚ, ಅವನು ನಿರ್ಗುಣನಾಗಿದ್ದಾನೆ ಅಂತ ಹೇಳ್ತಾರೆ. ಹಾಗಾದರೆ ಶ್ರುತಿ ಏನನ್ನು ಹೇಳ್ತದೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಕೊನೆಯ ಒಂದು ಶಬ್ದವನ್ನು ಹಿಡ್ಕೊಂಡು ಅಷ್ಟನ್ನು ಮಾತ್ರ ಅರ್ಥ ಮಾಡಿಕೊಂಡ್ರೆ ಮುಂದಿನ ಮಾತುಗಳು ಹಿಂದಿನ ಮಾತುಗಳಿಗೆ ಹೊಂದಿಕೆಯಾಗುವಂತೆ ಆ ವಾಕ್ಯಕ್ಕೆ ಅರ್ಥ ಮಾಡಬೇಕು. ಅವನು ನಿರ್ಗುಣನಾಗಿದ್ದಾನೆ ಅಂತ ಹೇಳಿದರೆ ಅದರ ಅರ್ಥ ಏನು? ಲೋಕದಲ್ಲಿ ಗುಣ ಅಂತ ಅನ್ನತಕ್ಕಂಥ ಪ್ರಸಿದ್ಧಿ ಯಾವುದಕ್ಕೆ? ಈ ಇಡೀ ಪ್ರಪಂಚ ಗುಣಮಯ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದು ಯಾವ ಗುಣ? ಪ್ರಪಂಚದಲ್ಲಿ ಗುಣ ಅಂದ್ರೆ ಏನು? ಸತ್ವರಜಸ್ತಮೋ ಗುಣಮಯ. ಇಡೀ ಪ್ರಪಂಚ ಗುಣಗಳಿಂದ, ತ್ರಿಗುಣಗಳಿಂದ ನಿರ್ಮಿತ ಅನ್ನುವುದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಭಗವಂತನಲ್ಲಿ ಗುಣಗಳಿಲ್ಲ ಅಂದ್ರೆ ಅದಿಲ್ಲ ಅಂತ ಅರ್ಥ ಆಯ್ತು ಅಷ್ಟೇ. ಯಾವ ಗುಣವೂ ಇಲ್ಲ ಅಂದ್ರೆ ಅದಲ್ಲೇ ಹೇಳಿದ್ದಾರಲ್ಲ, ಅವನು ಜ್ಞಾನ ಸ್ವರೂಪ, ಅವನು ಎಲ್ಲವನ್ನೂ ನೋಡಬಲ್ಲ, ಎಲ್ಲದರೊಳಗೂ ಪ್ರವೇಶ ಮಾಡಿದ್ದಾನೆ, ಎಲ್ಲವನ್ನೂ ನಿಯಂತ್ರಿಸುತ್ತಾನೆ, ಈ ಎಲ್ಲಾ ಗುಣಗಳನ್ನು ಹೇಳಿ ಆದರೂ ಅವನು ನಿರ್ಗುಣ ಅಂದರೆ ಯಾವ ಗುಣವೂ ಇಲ್ಲ ಅಂತ ಅರ್ಥ ಆಗುತ್ತೋ? ಹಾಗೆ ಅರ್ಥ ಆಗುವುದಿಲ್ಲ. ಮತ್ತೇನು ಅರ್ಥ ಆಗುತ್ತೆ? ಲೋಕದಲ್ಲಿ ನಾವು ಯಾವ ಗುಣಗಳಿಂದ ಈ ಪ್ರಪಂಚ ಸೃಷ್ಟವಾಗಿದೆ ಅಂತ ಹೇಳಿದ್ದೇವೆ ಅದು ಭಗವಂತನಿಗೆ ಸಂಬಂಧಪಟ್ಟದ್ದಲ್ಲ. ಇದು ಗುಣಮಯ, ಅವನು ಗುಣಾತೀತ. ಈಗ ವಿರೋಧ ಇಲ್ಲ. ಅದರಿಂದ ಭಗವಂತ ನಿರ್ಗುಣ ಅನ್ನತಕ್ಕಂಥ ಮಾತು ಗುಣತ್ರಯಗಳಿದ ಸ್ಪರ್ಶ ಇಲ್ಲದವ ಅನ್ನುವ ಮಾತನ್ನು ಮಾತ್ರ ಹೇಳುತ್ತೆ. ಉಳಿದ ಎಲ್ಲಾ ಗುಣಗಳನ್ನು ಹೇಳ್ತದೆ ಅದು. ಈ ಎರಡೂ ಆಯ್ತು, ಭಗವಂತ ನಿರ್ಗುಣನೂ ಹೌದು, ಭಗವಂತ ಸಗುಣನೂ ಹೌದು, ವಿರೋಧವೇ ಇಲ್ಲ ಇದರಲ್ಲಿ. ಆದ್ದರಿಂದ ಅವನು ನಿರ್ಗುಣತ್ವದ ಉಪಾಸನೆ, ಭಗವಂತನಲ್ಲಿ ಯಾವ ಧರ್ಮವೂ ಇಲ್ಲ ಅಂತ ಉಪಾಸನೆ ಮಾಡುವುದಾಗಲಿ, ಭಗವಂತನಲ್ಲಿ 8 ಗುಣಗಳಂತ ಉಪಾಸನೆ ಮಾಡುವುದಾಗಲಿ ಸರಿಯಲ್ಲ. ಆದ್ದರಿಂದಲೇ ಭಗವಂತನನ್ನು ನಾನೇ ಅಂತ ಉಪಾಸನೆ ಮಾಡುವುದು ಸರಿಯಲ್ಲ. ಕಾರಣ ಏನು ಅಂದ್ರೆ ನಮಗೆ ಭಗವಂತನ ಅರಿವು ಬಂದದ್ದೇ ಗುಣತ್ರಯದ ಸಂಬಂಧ ಇಲ್ಲದವ, ಎಲ್ಲದರ ಒಳಗೂ ಎಲ್ಲ ಜೀವರ ಒಳಗೂ ಅಂತರ್ಯಾಮಿಯಾಗಿರುವವ ಅಂತ. ಅದು ಜೀವದ ಧರ್ಮ ಅಲ್ಲ. ಜೀವಧರ್ಮದಿಂದ ವಿಲಕ್ಷಣವಾಗಿಯೇ ಭಗವಂತನ ಅರಿವು ನಮಗೆ ಬಂದಿದೆ. ಅದಕ್ಕೆ ಬಾಧಕವಾಗಿರತಕ್ಕಂಥ ಇನ್ನೊಂದು ವಚನ ಅಥವಾ ವೇದದಲ್ಲಿ ಉಲ್ಲೇಖ ಮಾಡಿಲ್ಲ. ಆದ್ದರಿಂದ ದೇವರನ್ನ ನಾನೇ ದೇವರು ಅಂತ ಉಪಾಸನೆ ಕೂಡ ಮಾಡಬೇಕಾದ ಕಾರಣ ಇಲ್ಲ. ಒಂದು ಪಕ್ಷಕ್ಕೆ ನಾನೇ ದೇವರಾಗಿದ್ದರೆ ಏನು ಉಪಾಸನೆ ಮಾಡೋದು? ನನ್ನನ್ನೇ ನಾನು ಉಪಾಸನೆ ಮಾಡೋದು ಏನು ಅರ್ಥ? ಏನದಕ್ಕೆ? ಆ ಉಪಾಸನೆಗೂ ಅರ್ಥ ಇಲ್ಲ. ಆದರೆ ಭಗವಂತನಿಗೆ ಈ ಜಗತ್ತು ಶರೀರ, ಭಗವಂತ ಗುಣಪೂರ್ಣ, ಅವನು ಎಲ್ಲೆಡೆ ತುಂಬಿದ್ದಾನೆ, ಅದನ್ನ ಎಲ್ಲವೂ ಅವನ ಶರೀರ, ಪ್ರತಿಮೆಯೂ ಅವನ ಶರೀರ, ಈ ದೇಹವೂ ಅವನ ಶರೀರ, ಈ ಜೀವನೂ ಅವನ ಶರೀರ ಅಂತ ಶರೀರ ಶರೀರಿ ಭಾವದಿಂದ
ಶೇಷಶೇಷಿ ಭಾವದಿಂದ ಉಪಾಸನೆ ಮಾಡು ಅಂತ ಹೇಳಿದರು. ಇದು ಆಚಾರ್ಯರ ಕಾಲದಲ್ಲಿ ಆಗಷ್ಟೇ ಪ್ರಚಾರಕ್ಕೆ ಬಂದಿರತಕ್ಕಂಥ ಒಂದು ಕಾನ್ಸೆಪ್ಟ್, ಶರೀರ ಶರೀರಿ ಭಾವ ಅಥವಾ ಶೇಷಶೇಷಿ ಭಾವ. ಇದು ರಾಮಾನುಜಾಚಾರ್ಯರು ಪ್ರೀಚ್ ಮಾಡಿತ್ತು. ಆ ಕಾನ್ಸೆಪ್ಟ್ ಬಂದಿತ್ತು. ಭಗವಂತ ವಿಷ್ಣು ಸರ್ವೋತ್ತಮ, ಸರ್ವಗುಣಪೂರ್ಣ, ಎಲ್ಲ ನಿಜ. ಆದರೆ ಅವನಿಗೆ ಈ ಪ್ರಪಂಚವೆಲ್ಲ ಶರೀರ. ಈ ಶರೀರದ ಮೂಲಕ ಅವನು ಆನಂದ ಭೋಗ ಮಾಡ್ತಾನೆ ಅಂತ ಹೇಳಿದರು. ಇದು ಪ್ರಪಂಚ ಅವನ ಶರೀರ ಅಲ್ಲ. ಅಂದರೆ ಶರೀರ ಅಂತಂದ್ರೆ ಅದರೊಳಗೆ ಅವನು ಇದ್ದಾನೆ ಅನ್ನೋ ಅಷ್ಟೇ ಅರ್ಥದಲ್ಲಿ ಹೇಳುವುದಾದರೆ ಏನೂ ಆಕ್ಷೇಪ ಇಲ್ಲ. ಶರೀರ ಅಂದರೆ ನಮಗೆ ಈ ಶರೀರ ಹೇಗೆ ಹಾಗೆ ಅವನಿಗೆ ಅದು ಶರೀರ. ಅಂದರೆ ಭೌತಿಕವಾದ ಶರೀರ ಭಗವಂತನಿಗೆ ಇದೆ ಅಂತ ಒಪ್ಪಿಕೊಂಡ್ರೆ ಅದು ಅಶಾಸ್ತ್ರೀಯವಾಗುತ್ತೆ. ಭಗವಂತನಿಗೆ ಪಾಂಚಭೌತಿಕವಾದ ಅಂದರೆ ಶರೀರತಃ ನಾಶ ಉಂಟು ಅಂತ ಹೇಳಿದ ಹಾಗಾಯ್ತು. ನಮಗೂ ನಾಶ ಇಲ್ಲ, ಜೀವರಿಗೂ ನಾಶ ಇಲ್ಲ. ಮತ್ತು ಜೀವರ ನಾಶ ಅಂದ್ರೆ ಏನು? ಶರೀರ ನಾಶವೇ ಜೀವರ ನಾಶ. ಭಗವಂತನಿಗೂ ಪಂಚಭೌತಿಕವಾದ ಶರೀರ ಇದೆ ಅಂದರೆ ಅದು ನಾಶವಾಗುತ್ತಲ್ಲ. ಹಾಗಾದರೆ ಭಗವಂತನಿಗೂ ಶರೀರ ನಾಶ ರೂಪವಾದ ನಾಶ ಉಂಟು ಅಂತ ಒಪ್ಪಿದ ಹಾಗಾಯಿತು. ಇದು ಮತ್ತೆ ಭಗವಂತ ಎಲ್ಲ ದೋಷಗಳಿಂದ ದೂರ ಅನ್ನುವಂಥ ಕಲ್ಪನೆಗೆ ವಿರುದ್ಧವಾಗುತ್ತೆ. ಅದರಿಂದ ಭಗವಂತನಿಗೆ ಈ ಪ್ರಪಂಚ, ಈ ಜೀವ, ಈ ಪ್ರತಿಮೆ ಒಂದು ಶರೀರ ಅಂತ ಹೇಳಬೇಡ, ಅಧಿಷ್ಠಾನ ಅಂತ ಹೇಳು. ಶರೀರ ಅಂತಂದ್ರೆ ಅದರ ಮೂಲಕವೇ ನಾವು ಭೋಗಿಸಬೇಕು. ಅದಕ್ಕೆ ಭೋಗಕ್ಕೆ ಅದು ಉಪಕರಣ. ಭಗವಂತನ ಭೋಗಕ್ಕೆ ಯಾವ ಭೌತಿಕ ಶರೀರವೂ ಬೇಡ. ಹಾಗೂ ಉಪಾಸನೆ ಮಾಡಬೇಡ. ಹಾಗಾದೇನು? ಭಗವಂತ ನಿರ್ಗುಣನಲ್ಲ, ಭಗವಂತ ಜೀವಸ್ವರೂಪನಲ್ಲ, ಜೀವನಿಂದ ವಿಲಕ್ಷಣನಾದ ಅನಂತ ಗುಣ ಪೂರ್ಣನಾದವ ಮತ್ತು ಅನಂತ ಗುಣ ಸ್ವರೂಪವಾದ ದೇಹವುಳ್ಳವ, ಪಂಚಭೌತಿಕವಾದ ದೇಹ ಇಲ್ಲದವ. ಇದು ಉಪಾಸನೆ ಮಾಡಬೇಕಾದಂಥ ಮುಖ ಅಂತ. ಅದನ್ನೇ ಮೊದಲು ಹೇಳಿದವರು. ನಿಜ ಪೂರ್ಣ ಸುಖಾಮಿತ ಬೋಧ ತನು ಅಂದರು. ನಿಜ ಪೂರ್ಣ ಸಹಜವಾದ ಅಂದರೆ ಸ್ವರೂಪಭೂತವಾದ ಪೂರ್ಣ ಸುಖ, ಅನಂತವಾದ ಸುಖ ಮತ್ತು ಅಮಿತ ಬೋಧ ಪೂರ್ಣವಾದ ಜ್ಞಾನ. ಅನಂತವಾದ ಜ್ಞಾನ ಮತ್ತು ಅನಂತವಾದ ಸುಖ ಇವೇ ಸಹಜವಾದ ಅನಂತ ಜ್ಞಾನಾನಂದಗಳೇ ಅವನ ತನು, ಶರೀರ. ಹೊರತು ಬೇರೆ ಒಂದು ಭೌತಿಕ ಶರೀರ ಇಲ್ಲ ಅವನಿಗೆ. ಪಾಂಚಭೌತಿಕವಾದ ನಾಶವಾಗುವ ಶರೀರ ಇದೆ ಅಂತ ಉಪಾಸನೆ ಮಾಡಬೇಡ ಅಂದ್ರು. ನಿಜ ಪೂರ್ಣ ಸುಖ ಅಮಿತ ಬೋಧ ತನುಹು ಅಂದರೆ ಇದನ್ನೇ ನಾವು ಬೇರೆ ಕಡೆಯಲ್ಲಿ ಹೇಳುವುದು, ಇದನ್ನೇ ಶಾಸ್ತ್ರದಲ್ಲಿ ಭಗವಂತ ಸಚ್ಚಿದಾನಂದ ಸ್ವರೂಪ ಅಂದ್ರೂ ಇದೇ ಅರ್ಥ. ಸತ್ ಅಂದರೆ ಪರಿಪೂರ್ಣವಾದ, ನಿರ್ದುಷ್ಟವಾದ ಅಂದರೆ ಅಲ್ಪತ್ವಾದಿ ದೋಷಗಳಿಲ್ಲದ, ದುಃಖದ ಸ್ಪರ್ಶ ಇಲ್ಲದ ಪರಿಪೂರ್ಣವಾದ ಸುಖ. ಚಿತ್ ಅಂದರೆ ಪರಿಪೂರ್ಣವಾದ ಆನಂದ, ಪರಿಪೂರ್ಣವಾದ ಆನಂದ ಮತ್ತು ಪರಿಪೂರ್ಣವಾದ ಜ್ಞಾನ. ಇದೇ ಸತ್ ಚಿತ್ ಆನಂದ. ಭಗವಂತ ಸಚ್ಚಿದಾನಂದ ಸ್ವರೂಪ, ಅದೇ ಅವನ ಶರೀರವೂ ಕೂಡ. ಅದಕ್ಕಿಂತ ಭಿನ್ನವಾದ ಮಣ್ಣು ನೀರು ಬೆಂಕಿಗಳಿಂದ ರಚಿತವಾದ ಭೌತಿಕವಾದ ಒಮ್ಮೆ ಹುಟ್ಟಿ ಒಮ್ಮೆ ನಾಶವಾಗುವ ಶರೀರ ಅವನಿಗಿಲ್ಲ. ಭಗವಂತ ಸಚ್ಚಿದಾನಂದ ಸ್ವರೂಪ. ಅದನ್ನೇ ಆಚಾರ್ಯ ನಿಜ ಪೂರ್ಣ ಸುಖ ಅಮಿತ ಬೋಧ. ಪೂರ್ಣ ಸುಖ ಅಂದರೆ ಪರಿಪೂರ್ಣವಾದ ಆನಂದ, ಅಮಿತ ಬೋಧ ಅಂದರೆ ಪರಿಪೂರ್ಣವಾದ ಜ್ಞಾನ. ಇದೇ ಅವನ ತನು, ಶರೀರ, ಜ್ಞಾನಾನಂದಮಯವಾದ ಶರೀರ ಹೊರತು ಭೌತಿಕವಾದ ಶರೀರ ಭಗವಂತನಿಗೆ ಇಲ್ಲ. ಮೂಲ ರೂಪದಲ್ಲಿ ಇಲ್ಲ, ಅಷ್ಟೇ ಅಲ್ಲ ಅವತಾರ ರೂಪದಲ್ಲೂ ಇಲ್ಲ. ಭಗವಂತನ ಅವತಾರದಲ್ಲಿ ಕಾಣತಕ್ಕಂತಹ ಶರೀರ ಕೂಡ ಪಾಂಚಭೌತಿಕ ಅಲ್ಲ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಕೃಷ್ಣನೇ ಅದನ್ನು ಹೇಳಿದ್ದಾನೆ. ಮೂಢರು, ತಿಳುವಳಿಕೆ ಇಲ್ಲದೆ ಇದ್ದವರು ಹೀಗೆ ತಿಳ್ಕೊಂಡು ನನ್ನನ್ನು ತಪ್ಪಾಗಿ ಅವಜಾನಂತಿ ಅಂದರೆ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಅಂತ. ಏನು ತಪ್ಪಾಗಿ ತಿಳ್ಕೊಳ್ತಾರೆ? ಮಾನುಷೀಂ ತನುಮಾಶ್ರಿತಂ, ಮನುಷ್ಯರ ಶರೀರದಂತೆಯೇ ಪಾಂಚಭೌತಿಕವಾದ ಶರೀರದಲ್ಲಿ ನಾನು ಬಂದಿದ್ದೇನೆ ಅಂತ ತಪ್ಪಾಗಿ ತಿಳ್ಕೊಳ್ತಾರೆ, ತಿಳುವಳಿಕೆ ಇಲ್ಲದವರು. ಯಾಕಂದ್ರೆ ಹಾಗೆ ಕಾಣುತ್ತೆ ನೋಡುವಾಗ. ಕೃಷ್ಣನ ಸಮಕಾಲದಲ್ಲಿ ಇದ್ದವರು ಕೃಷ್ಣನ ನೋಡುವ, ನಮ್ಮ ಹಾಗೆ ಅವನಿಗೂ ದೇಹ ಇದೆ, ನಮ್ಮ ಹಾಗೆ ಚರ್ಮ, ನಮ್ಮ ಹಾಗೆ ಕೂದಲು, ಕಣ್ಣು, ಮೂಗು, ನಮ್ಮದು ಪಾಂಚಭೌತಿಕ, ಅವನದ್ದು ಪಾಂಚಭೌತಿಕ. ನನ್ನನ್ನು ಕಂಡು ತಮ್ಮಂತೆಯೇ ಕೃಷ್ಣನದ್ದು ಪಾಂಚಭೌತಿಕ ಶರೀರ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅದನ್ನೇ ಆಚಾರ್ಯ ಹೇಳಿದರು. ಅವನ ಅವತಾರದಲ್ಲಿ ಕೂಡ ಅವನಿಗೆ ಪಾಂಚಭೌತಿಕ ಶರೀರ ಇಲ್ಲ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತಹ. ನನ್ನ ಆ ಶ್ರೇಷ್ಠವಾದ ಅವತಾರದ ಒಂದು ಜ್ಞಾನಾನಂದಮಯವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದವರಿಗೆ ಹಾಗೆ ಕಾಣುತ್ತೆ ಅಂತ ಏನು ಕೃಷ್ಣ ಹೇಳಿದ್ದಾನೆ. ಅದನ್ನೇ ಆಚಾರ್ಯರು ಹೇಳಿದರು. ನಿಜ ಪೂರ್ಣ ಸುಖ ಅಮಿತ ಬೋಧತನು. ನಮ್ಮ ಉಪಾಸನೆಯ ಮೊದಲನೇ ಆಸ್ಪೆಕ್ಟ್ ಇದು. ಭಗವಂತ ಸಚ್ಚಿದಾನಂದ ಸ್ವರೂಪ, ಅವನು ಜ್ಞಾನಾನಂದ ಪೂರ್ಣ. ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ನಾವು ಬಯಸುವಂತಹದ್ದು ಮೂಲಭೂತವಾದ್ದು ಎರಡೇ, ಜ್ಞಾನ ಮತ್ತು ಆನಂದ.
ಜೀವದ ಮೂಲಭೂತವಾದ ಧರ್ಮಗಳು ಇದು ಎರಡು. ತನ್ನ ಜೀವಸ್ವರೂಪದ ಏನು ಜ್ಞಾನಾನಂದಮಯವಾದಂಥ ಆಸ್ಪೆಕ್ಟ್ ಇದೆ, ಆ ಜೀವದ ಸ್ವರೂಪ ಶರೀರ ಏನಿದೆ ಜ್ಞಾನಾನಂದಮಯವಾದ್ದು, ಅದರ ಅಭಿವ್ಯಕ್ತಿಗೋಸ್ಕರ ಮೊದಲು ಇದು ಎಲ್ಲರೂ ಉಪಾಸನೆ ಮಾಡಲೇಬೇಕಾದ್ದು. ಇನ್ನೂ ಹೆಚ್ಚು ಧರ್ಮಗಳನ್ನು ಉಪಾಸನೆ ಮಾಡುವವರು ಇದಕ್ಕಿಂತ ಹೆಚ್ಚು ಧರ್ಮಗಳನ್ನು ಉಪಾಸನೆ ಮಾಡ್ತಾರೆ. ಇದು ಮುಕ್ತಿಗೋಸ್ಕರ ಉಪಾಸನೆ ಮಾಡತಕ್ಕ ಪ್ರತಿಯೊಬ್ಬ ಸಾಧಕನೂ ಮಾಡಬೇಕಾದ ಮಿನಿಮಮ್ ಸಾಧನೆ. ನಿಜಪೂರ್ಣ ಸುಖಾಮಿತ ಬೋಧ ತನು ಅಂತ. ಆ ಪೂರ್ಣವಾದ ಆನಂದ, ಪೂರ್ಣವಾದಂತಹ ಜ್ಞಾನ, ಅದು ಅವನ ಸಹಜವಾದಂತಹ ಧರ್ಮ ಮತ್ತು ಅದು ಅವನ ಸ್ವರೂಪಭೂತವಾದ್ದು ತನು. ಬೇರೆ ಶರೀರ ಇಲ್ಲ ಅವನಿಗೆ, ಭೌತಿಕವಾದ ಶರೀರ ಉಳ್ಳವನಲ್ಲ. ನಿಜಪೂರ್ಣ ಸುಖಾಮಿತ ಬೋಧ ತನು. ಇದು ಸಚ್ಚಿದಾನಂದ ಶಬ್ದದ ವಿವರಣೆ. ಆ ಸತ್ ಅನ್ನುವ ಶಬ್ದದ ವಿವರಣೆಯನ್ನೇ ಇನ್ನೊಂದು ರೀತಿಯಿಂದ ಮಾಡ್ತಾರೆ. ಸತ್ ಅಂದ್ರೆ ನಿರ್ದುಷ್ಟ ಅಂತ ಅರ್ಥ ಅಲ್ವಾ. ದೋಷಗಳು ಅಂದರೆ ಅಸಮರ್ಥತ್ವ, ಅಲ್ಪಶಕ್ತಿ, ದುಃಖ, ಇವೆಲ್ಲ ದೋಷಗಳು. ಅವನು ಅಲ್ಪಶಕ್ತಿ ಅಲ್ಲ, ಪರಶಕ್ತಿ. ಇದು ಸತ್ ಅನ್ನುವ ಶಬ್ದದ ಉದಾಹರಣೆ. ಅದು ಅಷ್ಟೇ ಅಲ್ಲದೆ ಸಚ್ಚಿತ್ ಆನಂದ ಆತ್ಮ ಅಂತ ಉಪಾಸನೆ ಮಾಡಬೇಕು. ಭಗವಂತನನ್ನ ಚತುರ್ಗುಣೋಪಾಸನೆ ಅಂತ ಹೇಳಿದರು. ಆ ಆತ್ಮ ಅಂತಂದ್ರೆ ಏನು? ಅವನು ಎಲ್ಲರನ್ನೂ ನಿಯಂತ್ರಿಸಬಲ್ಲ ಸರ್ವಸಮರ್ಥ. ಇದು ಆತ್ಮಶಬ್ದದ ಅರ್ಥ. ಆದ್ದರಿಂದ ಅದನ್ನೇ ಹೇಳಿದರು ಅವರು. ಪರಶಕ್ತಿ, ಅವನು ಜ್ಞಾನಾನಂದ ಸ್ವರೂಪ, ಅವನು ಸರ್ವಸಮರ್ಥ. ಹಿ ಈಸ್ ಆಮ್ನಿಪೊಟೆಂಟ್. ಪರಶಕ್ತಿ ಅಂದ್ರೆ ಆಮ್ನಿಪೊಟೆಂಟ್. ಅವನು ಸರ್ವಸಮರ್ಥ ಅಂದ್ರೆ ಅಸಮರ್ಥತ್ವ ರೂಪವಾದ ದೋಷ ಅವನಲ್ಲಿಲ್ಲ. ಅದರಿಂದ ಸತ್ ಶಬ್ದದ ಅರ್ಥವೂ ಹೌದು. ಅವನು ಆತ್ಮ ಅಂದ್ರೆ ಎಲ್ಲರನ್ನೂ ನಿಯಂತ್ರಿಸುವ ಅಂತರ್ಯಾಮಿ. ಯಾಕೆ? ಎಲ್ಲರಿಗಿಂತ ಹೆಚ್ಚು ಶಕ್ತಿ ಉಳ್ಳವ. ಪರಶಕ್ತಿ. ಸತ್ ಅಂದ್ರೆ ನಿರ್ದುಷ್ಟ ಅಂತ ಅನ್ನುವಂಥದ್ದು ಇನ್ನೊಂದು ರೀತಿಯಿಂದ ವಿವರಿಸ್ತಾರೆ ಆಚಾರ್ಯರು. ಪರಶಕ್ತಿ ಅನಂತ ಗುಣ. ಬರೇ ಶಕ್ತಿ ಅಷ್ಟೇ ಅಲ್ಲ, ಅವನ ಗುಣಗಳಿಗೆ ಜ್ಞಾನಾನಂದ ಎರಡು ಹೇಳಿದರು. ಆಮೇಲೆ ಸರ್ವಸಮರ್ಥ ಅಂತ ಹೇಳಿದರು. ಸರ್ವಸಮರ್ಥ ಯಾಕಾದ ಅಂದರೆ ಅವನಲ್ಲಿ ಸರ್ವಗುಣಗಳು ತುಂಬಿವೆ ಅಂತ. ಅನಂತ ಗುಣ, ಅವನ ಗುಣಪೂರ್ಣ, ಆದ್ದರಿಂದ ಸರ್ವಶಕ್ತಿ. ಅವನ ಗುಣಪೂರ್ಣತ್ವ ಅನ್ನೋದು ಸತ್ ಶಬ್ದದ ವಿವರಣೆಯೂ ಹೌದು, ಆತ್ಮಶಬ್ದದ ವಿವರಣೆಯೂ ಹೌದು. ಆತ್ಮಶಬ್ದಕ್ಕೆ ಗುಣಗಳಿಂದ ಆತತನಾದವ, ವ್ಯಾಪ್ತನಾದವ, ಎಲ್ಲ ಗುಣಗಳಿಂದ ತುಂಬಿದವ ಅಂತ ಅರ್ಥ. ಓಂ ಶಬ್ದಕ್ಕೂ ಅದೇ ಅರ್ಥ. ಓತತ್ವವಾಚಿ ಓಂಕಾರ ವಕ್ತ್ಯಸೌ ತದ್ಗುಣೋತತ ಅಂತ. ಎಲ್ಲ ಗುಣಗಳಿಂದ ಓತನಾದವ ಓಂ ಅಂದ್ರೆ ಎಲ್ಲ ಗುಣಗಳು ಯಾರಲ್ಲಿ ಹೆಣೆದುಕೊಂಡಿವೆ ಅವನು ಓಂ. ಎಲ್ಲ ಗುಣಗಳು ಯಾರಲ್ಲಿ ಆತತವಾಗಿವೆ, ವ್ಯಾಪಿಸಿಕೊಂಡಿವೆ, ಅವನು ಓಂ. ಅದರಿಂದ ಅನಂತ ಗುಣ ಅನ್ನೋದು ಓಂಕಾರದ ಅರ್ಥ, ಅನಂತ ಗುಣ ಅನ್ನೋದು ಆತ್ಮಶಬ್ದದ ಅರ್ಥ. ಸತ್ ಅಂದ್ರೆ ನಿರ್ದುಷ್ಟ. ಯಾರು ನಿರ್ದುಷ್ಟನಾಗ್ತಾನೆ? ಅನಂತ ಗುಣ ಇದ್ದವನು ಮಾತ್ರ. ಇಲ್ಲದೇ ಇದ್ರೆ ಅಲ್ಪಗುಣ ಅನ್ನೋ ದೋಷ ಬಂದುಬಿಡ್ತದೆ. ಆದ್ರಿಂದ ಅದು ಸತ್ ಶಬ್ದದ ಅರ್ಥ ಹೌದು, ಅನಂತ ಗುಣ ಅನ್ನೋದು ಆತ್ಮಶಬ್ದದ ಅರ್ಥ ಹೌದು, ಓಂಕಾರದ ಅರ್ಥವೂ ಹೌದು. ಆಮೇಲೆ ಸತ್ ಅಂದ್ರೆ ಪರಮಃ ಅಂದ್ರು. ಎಲ್ಲ ಗುಣಗಳಿಂದ ತುಂಬಿದವ, ಎಲ್ಲಕ್ಕಿಂತ ಹೆಚ್ಚು ಸಮರ್ಥನಾದವ, ಅದರಿಂದ ಎಲ್ಲರಿಗಿಂತ ದೊಡ್ಡವ ಅಂತ. ಪರಮಃ ಅಂದ್ರೆ ಗ್ರೇಟೆಸ್ಟ್, ಎಲ್ಲಕ್ಕಿಂತ ದೊಡ್ಡ ವಸ್ತು. ಇದು ಕೂಡ ಸತ್ ಶಬ್ದದ ಅರ್ಥವೇ. ಎಲ್ಲಕ್ಕಿಂತ ದೊಡ್ಡದಲ್ಲದೆ ಇದ್ರೆ ಅವರಿಗಿಂತ ಇವನು ಚಿಕ್ಕವ ಅನ್ನೋ ದೋಷ ಬಂದು ಬಿಡ್ತದೆ. ಸತ್ ಶಬ್ದದ ಅರ್ಥವೇ. ಹೀಗೆ ಸಚ್ಚಿದಾನಂದ ಆತ್ಮ ಅನ್ನುವ ಶಬ್ದದಿಂದ ಉಪಾಸನೆ ಮಾಡುವಂತಹ ಅಂಶಗಳನ್ನೇ ಆಚಾರ್ಯರು ಧ್ಯಾನದಲ್ಲಿ ಹೇಳಿದರು. ಭಗವಂತ ನಿಜ ಪೂರ್ಣ ಸುಖ ಅಮಿತ ಬೋಧ ಸ್ವರೂಪ, ಪರಮಶಕ್ತಿಯು ಅವನದ್ದು, ಅನಂತ ಗುಣ ಮತ್ತು ಎಲ್ಲಕ್ಕಿಂತ ದೊಡ್ಡ ವಸ್ತು, ಸರ್ವಸಮರ್ಥವಾದ, ಸರ್ವಗುಣಗಳಿಂದ ಪೂರ್ಣವಾದ, ಎಲ್ಲಕ್ಕಿಂತ ಹಿರಿದಾದ ಜ್ಞಾನಾನಂದಗಳೇ, ಪರಿಪೂರ್ಣವಾದ ಜ್ಞಾನಾನಂದಗಳೇ ಸ್ವರೂಪವಾಗಿ ಉಳ್ಳಂಥ ಒಂದು ವಸ್ತು, ಅದು ದೇವರು ಅಂತ ಧ್ಯಾನ ಮಾಡು. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತ ಗುಣ ಪರಮಃ. ಆಗ್ಲೇಪ್ಪ ಅವನು ಅನಂತ ಗುಣ, ಗುಣಪೂರ್ಣನಾದವ ಈ ಜಡದೇಹದಲ್ಲಿ ಇರಬಾರ್ದು. ಯಾಕೆ ಇದನ್ನು ದೇಹ ಅಂತ ಯಾಕೆ ಹೇಳಬಾರದು? ಈ ಪ್ರತಿಮೆಯು ಅವನ ದೇಹ. ಅದನ್ನೇ ಅರ್ಚಾವತಾರ ಅಂತ ಹೇಳ್ತಾರೆ ರಾಮಾನುಜಾಚಾರ್ಯ. ಅರ್ಚಾವತಾರ ಅಂತ ಪೂಜೆಗೋಸ್ಕರ ಭಗವಂತ ಮಾಡಿದ ಅವತಾರ ಅಂತ ಪ್ರತಿಮೆಯನ್ನ. ಅರ್ಚಾವತಾರ. ಈ ಶರೀರವೂ ಅವನ ದೇಹ, ಪ್ರಪಂಚವೂ ಅವನ ದೇಹ. ಪ್ರಪಂಚದಲ್ಲಿ ಉಪನಿಷತ್ನಲ್ಲಿ ಹೇಳಿದ್ದಾರೆ, ಯಸ್ಯ ಪೃಥ್ವೀ ಶರೀರಂ, ಯಸ್ಯ ಆಪಶರೀರಂ, ಯಸ್ಯ ಅಗ್ನಿಶರೀರಂ, ಯಸ್ಯ ವಾಯುಶರೀರಂ, ಯಸ್ಯ ಅಂತರಿಕ್ಷಂ ಶರೀರಂ. ವೇದದಲ್ಲೇ ಹೇಳಿದ್ದಾರೆ ಪೃಥ್ವಿ ಅವನ ಶರೀರ ಅಂತ ಹೇಳಿಕೊಂಡು. ಹಾಗೆ ಹೇಳುವಾಗ ಪೃಥ್ವಿ ಪಾಂಚಭೌತಿಕವಾದ ಶರೀರ ಇಲ್ಲ ಅಂತ ಯಾಕೆ ಹೇಳಬೇಕು ಅಂದರೆ, ಹೀಗೆ ಹೇಳಿದ ವೇದವೇ ಭಗವಂತನಿಗೆ ಏನು ಹೇಳಿದೆ? ಅವನಿಗೆ ನಜಾಯತೆ ನಮ್ರಿಯತೆ ಕದಾಚಿಂತ್, ನಜಾಯತೆ ನಮ್ಮ ಹುಟ್ಟು ಸಾವುಗಳಿಲ್ಲ ಅಂತ ಹೇಳಿದಾರಲ್ಲ. ಅಜರಾಮರಣ, ಹುಟ್ಟುವುದಿಲ್ಲ, ಮುಪ್ಪಿಲ್ಲ, ಸಾವಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಇದು ಅವನ ಶರೀರ ಅಂತ ನೀವು ಒಪ್ಪಿಕೊಂಡ್ರೆ ಈ ಶರೀರಕ್ಕೆ ಹುಟ್ಟು ಸಾವು ಉಂಟಲ್ಲ, ಆದರೆ ಶರೀರತಃ ಹುಟ್ಟು ಸಾವು ಬಂತಲ್ಲ. ಭಗವಂತ ಅಜರಾಮರ ಅಂತ ಹೇಳ್ತಾರೆ. ಸ್ವರೂಪತಃ ಹೇಳಿದ್ದಾರೆ ನಾವು ಅಜರಾಮರರೇ.
ನಮ್ಮ ಸ್ವರೂಪಕ್ಕೆ ಮುಪ್ಪಿಲ್ಲ, ನಮ್ಮ ಸ್ವರೂಪಕ್ಕೆ ನಾಶ ಇಲ್ಲ, ನಾವು ಯಾಕೆ ಅಜರಾಮರಲ್ಲ? ಈ ಹುಟ್ಟು ಸಾವುಗಳಿಂದ ಪಾರಾಗುವುದಕ್ಕಾಗಿ ಹುಟ್ಟು ಸಾವುಗಳು ಇರದವನಿಗೆ ಶರಣಾಗುವಂತಾರೆ. ಅವನಿಗೂ ಹುಟ್ಟು ಸಾವುಗಳು ಇರುವ ಪಂಚಭೌತಿಕ ಶರೀರ ಅವತಾರದಲ್ಲಿ ಆದರೂ ಇರುವುದಾದರೆ ಅವನು ಅಜರಾಮರನಾಗುವುದು ಹೇಗೆ? ಅದರಿಂದ ಭಗವಂತನಿಗೆ ಜರಾಮರಣಗಳಿಗೆ ಒಳಗಾಗತಕ್ಕಂತಹ ಪಂಚಭೌತಿಕ ಶರೀರ ಇಲ್ಲ ಅಂತ ಉಪಾಸನೆ ಮಾಡಿದ್ರು. ಅಜರಾಮರಣ. ಮತ್ತು ಈ ದೇಹ ಇರುವುದರಿಂದಲೇ ನಾವು ಸ್ವರೂಪತಃ ಜ್ಞಾನಾನಂದ ಸ್ವರೂಪರೇ ಜೀವರು. ಈ ದೇಹ ಇರುವುದರಿಂದಲೇ ಅವನಿಗೆ ದುಃಖ ಬಂದದ್ದು, ಪಂಚಭೌತಿಕ ದೇಹ. ಭಗವಂತನಿಗೂ ಪಂಚಭೌತಿಕ ದೇಹವನ್ನ ಯಾವ ಕಾಲಕ್ಕೂ ಒಪ್ಪಬಾರದು. ಅಂಥ ಪಂಚಭೌತಿಕ ದೇಹದ ಮೂಲಕ ಭೋಗ ಇಲ್ಲದ, ಹುಟ್ಟು ಸಾವುಗಳಿರದ, ಜ್ಞಾನಾನಂದ ಪೂರ್ಣವಾದ ಭಗವಂತ ತಾನು ದುಃಖರಹಿತ ಅಷ್ಟೇ ಅಲ್ಲ, ಅವನನ್ನು ಯಾಕೆ ಉಪಾಸನೆ ಮಾಡಬೇಕು ನಾವು? ಸಕಲ ಆರ್ತಿಹರಹ, ಎಲ್ಲ ದುಃಖಗಳನ್ನು ಪರಿಹರಿಸುವಂತಹ ರೂಪ ಅದು. ಮೋಕ್ಷದಲ್ಲಿ ಎರಡು ದಳ ಇದೆ. ಒಂದು ನಮ್ಮ ಅಜ್ಞಾನದ ಪರಿಹಾರ ಮತ್ತು ಜ್ಞಾನದ ಅಭಿವ್ಯಕ್ತಿ. ನಮ್ಮ ದುಃಖದ ಪರಿಹಾರ ಮತ್ತು ಆನಂದದ ಅಭಿವ್ಯಕ್ತಿ. ಒಂದು ನೆಗೆಟಿವ್ ಆಸ್ಪೆಕ್ಟ್, ಒಂದು ಪಾಸಿಟಿವ್ ಆಸ್ಪೆಕ್ಟ್. ಅದಕ್ಕೆ ಭಗವಂತ ಜ್ಞಾನಾನಂದ ಸ್ವರೂಪ ಅನ್ನೋದು ಜ್ಞಾನದ ಅಭಿವ್ಯಕ್ತಿ ಕಾರಣವಾಗುತ್ತೆ. ಭಗವಂತ ಸರ್ವ ದುಃಖವನ್ನು ಪರಿಹಾರಕ ಅಂತ ಉಪಾಸನೆ ಮಾಡಿದ್ದರಿಂದ ನಮ್ಮ ಸಾಂಸಾರಿಕ ಬಂಧನದ ದುಃಖಗಳ ಅಜ್ಞಾನದ ಪರಿಹಾರ ಆಗುತ್ತೆ. ಸಕಲ ವಿಧವಾದ ಆರ್ತಿ ಅಂದರೆ ಪೀಡೆಗಳು, ದುಃಖ, ಅಜ್ಞಾನ ಎಲ್ಲವೂ ಆರ್ತಿಯೇ. ಸಕಲಾರ್ತಿಹರಹ, ಎಲ್ಲ ವಿಧದ ಸಾಂಸಾರಿಕ ಪೀಡೆಗಳನ್ನು ಪರಿಹರಿಸತಕ್ಕಂಥ ಶಕ್ತಿ ಅದು ಅಂತ ಹೇಳಿ ಕೊನೆಗೆ ಅದು ಹೇಗೆ ಬಂಧನವನ್ನು ಬಿಡಿಸುತ್ತೆ? ನಾವು ಬಂಧನವನ್ನು ನಮ್ಮ ಪ್ರಾರಬ್ಧ ಕರ್ಮದಿಂದ ಪಡೆದಿದ್ದು, ನಮ್ಮ ಬಂಧನವನ್ನು ಬಿಡಿಸ್ತಾನೆ ಯಾಕೆ ಭಗವಂತ? ಯಾವಾಗ ಬಿಡಿಸ್ತಾನೆ ಮತ್ತು ಹೇಗೆ ಬಿಡಿಸ್ತಾನೆ ಅಂದರೆ ಅದಕ್ಕೊಂದು ವಿಶೇಷಣ ಕೊಟ್ಟರು. ಕಮಲಾಪತಿ ಅಂತ. ಶ್ರೀಪತಿತ್ವ, ಲಕ್ಷ್ಮೀಪತಿ ಅನ್ನುವುದು ಕೂಡ ಉಪಾಸನೆಯ ಒಂದು ಮುಖ ಆಗಬೇಕು ಅಂದರು. ಅವನು ಎಲ್ಲ ದುಃಖಗಳನ್ನು ಪರಿಹರಿಸುವವ, ಹುಟ್ಟು ಸಾವುಗಳು ಇರುವಂಥ ದೇಹದೊಳಗೆ ಬದ್ಧನಾಗದವ, ಯಾವತ್ತೂ ಹುಟ್ಟು ಸಾವು ಮುಪ್ಪು ಇದಕ್ಕೆ ಒಳಗಾಗುವವನಲ್ಲ. ಮತ್ತು ಅವನು ಲಕ್ಷ್ಮಿಗೂ ಕೂಡ ನಿಯಾಮಕ ಶಕ್ತಿ. ಯಾಕೆ ಅಂದರೆ ಈ ಬಂಧನವನ್ನು ಕೊಟ್ಟವಳು ಲಕ್ಷ್ಮಿ, ಪ್ರಕೃತಿ. ಪ್ರಕೃತಿಯಿಂದ ಬಂಧನ ಅಲ್ವಾ? ಅವನು ಪ್ರಕೃತಿಗೂ ಒಡೆಯ, ಪ್ರಕೃತೀಶ್ವರ. ಆದ್ರಿಂದ ಅವನು ಬಂಧನವನ್ನು ಪರಿಹರಿಸಬಲ್ಲ. ಅಂಥ ಭಗವಂತ ಈಡ್ಯತಮಃ, ಜಗತ್ತಿನಲ್ಲಿ ನಾವು ಸ್ತುತಿಸಬೇಕಾದ ವಸ್ತುಗಳಲ್ಲಿ ಸರ್ವಶ್ರೇಷ್ಠವಾದ ವಸ್ತು. ಅಂಥ ಭಗವಂತ ನಹ ಅವತು, ನಮ್ಮನ್ನು ರಕ್ಷಿಸಲಿ. ಇದು ಧ್ಯಾನದ ಮುಖ. ಹೀಗೆ ಸ್ತೋತ್ರ ಮಾಡೋ ದೇವರನ್ನು ಅಂದರು. ಇದರಲ್ಲಿ ಹಿಂದೆ ಎಲ್ಲ ನಿಮಗೆ ಇದು ಯಾಕೆ ಹೀಗೆ ಹೇಳಿದ್ರು ಅಂತ ಈಗ ಅರ್ಥ ಆಯಿತು. ಹಿಂದೆ ಎಲ್ಲ ಅವನನ್ನು ಉಪಾಸನೆ ಮಾಡಿ ಅವನಿಗೆ ಶರಣಾಗಿ ಅಂತ ಹೇಳಿದವರು ಇಲ್ಲಿ ರಕ್ಷಿಸಲಿ ಅಂತ ಹೇಳ್ತಾರೆ. ರಕ್ಷಿಸಲಿ ಅಂತ ಪ್ರಾರ್ಥನೆ, ಅದು ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಆಚಾರ ಮಾಡಿ ತೋರಿಸಿದ್ದು. ಅಂಥ ಭಗವಂತ ನಮ್ಮನ್ನು ರಕ್ಷಿಸಲಿ. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತಗುಣ ಪರಮಃ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿ ಈಡ್ಯತಮೋ ಅವತು ನಹ. ಅಂಥ ಭಗವಂತ ನಹ ಅವತು, ನಮ್ಮನ್ನು ಅಂದರೆ ನನ್ನನ್ನು ಮತ್ತು ನಮ್ಮೆಲ್ಲರನ್ನು, ಯಾರ್ಯಾರು ಭಗವಂತನಿಗೆ ಶರಣಾಗ್ತಾರೆ ಅವರೆಲ್ಲರಿಗೂ ಅವನ ರಕ್ಷಕನಾಗಿ ನಮ್ಮನ್ನು ಉದ್ಧಾರ ಮಾಡಲಿ ಅಂತ. ಸಮಷ್ಟಿ ಲೋಕಾತ್ ಸಮಸ್ತಾಹ ಸುಖಿನೋ ಭವಂತು ಅನ್ನುವ ಪ್ರಾರ್ಥನೆ ಇದು. ನಹ ಅವತು ಅಂತ, ನನ್ನನ್ನು ಒಬ್ಬರನ್ನೇ ಉದ್ಧಾರ ಮಾಡುವಂತಲ್ಲ, ಎಲ್ಲರನ್ನು ಉದ್ಧಾರ ಮಾಡು ಭಗವಂತ. ಅಲ್ಲ, ಅವರು ಉದ್ಧಾರ ಮಾಡಲಿಕ್ಕೆ ಅವರು ನನ್ನನ್ನು ಗುಣಪೂರ್ಣ, ಭಗವಂತ ನನ್ನ ಗುಣಪೂರ್ಣ ಅಂತ ತಿಳ್ಕೊಳ್ಳಿಲ್ಲ, ಭಗವಂತ ದುಃಖ ನಿವಾರಕ ಅಂತ ತಿಳ್ಕೊಳ್ಳಿಲ್ಲ. ನಾನು ಉದ್ಧಾರ ಮಾಡು ಅಂತ ಅನ್ನುವಾಗ ನಮ್ಮದು ಪ್ರಾರ್ಥನೆ ಇದೆ, ಅವರಿಗೂ ಆ ತಿಳಿವು ಕೊಡು ಅಂತ, ಅವರಿಗೂ ಆ ಬುದ್ಧಿ ಕೊಡು, ಅವರೂ ಉಪಾಸನೆ ಮಾಡುವಂತಾಗಲಿ, ಅವರನ್ನು ಉದ್ಧಾರ ಮಾಡು ಅಂತ ಹೀಗೆ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತ. ಇದು ನಿತ್ಯ ಉಪಾಸನೆ ಹೇಗೆ ಮಾಡಬೇಕು ಅನ್ನೋ ಒಂದು ಮುಖವನ್ನು ಕೊಟ್ಟು. ಭಗವಂತ ಸುಖಪೂರ್ಣ, ಭಗವಂತ ಜ್ಞಾನಪೂರ್ಣ ಅಂತ ಹೇಳಿದ್ದನ್ನ ಅವನು ಸುಖಪೂರ್ಣ ಯಾಕೆ, ಜ್ಞಾನಪೂರ್ಣ ಯಾಕೆ ಅನ್ನೋದಕ್ಕೆ ಕೆಲವು ವಿಷಯಗಳನ್ನು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಇದರ ವಿವರಣೆ: ಯದಸುಪ್ತಿಗತೋ ವರಿನ ಸುಖವಾನ್ ಸುಖರೂಪಿಣಮಾಹುರತೋ ನಿಗಮಾಹ ಸ್ವಮತಿ ಪ್ರಭವಂ ಜಗದಸ್ಯೇತಃ ಪರಬೋಧ ತನುಂಚ ತತಃ ಕಪತಿಂ. ಭಗವಂತ ಜ್ಞಾನಸ್ವರೂಪ, ಭಗವಂತ ಸುಖಸ್ವರೂಪ. ಯಾಕೆ ಅಂದರೆ ಯದಸುಪ್ತಿಗತೋ ವರಿನ ಸುಖವಾನ್. ಈಗ ಪ್ರಿಂಟ್ ಆಗಿರತಕ್ಕಂಥ ಪಾಠ ಯದಸುಪ್ತಿಗತೋಪಿ ಹರಿಸುಖವಾನ್ ಅಂತ. ಆದರೆ ಋಷಿತೀರ್ಥರು ಬರೆದಿರತಕ್ಕಂಥದ್ದು ಯದಸುಪ್ತಿಗತೋ ವರಿನ ಸುಖವಾನ್ ಅಂತ. ವರಿನಃ ಅನ್ನುವ ಶಬ್ದ ಇವತ್ತು ಯಾವ ಡಿಕ್ಷನರಿಯಲ್ಲಿ ನೋಡಿದ್ರೂ ಇಲ್ಲ. ಅದು ಸಂಸ್ಕೃತದಲ್ಲಿ ಬಳಕೆಯಲ್ಲಿ ಇರುವ ಶಬ್ದ ಅಲ್ಲ. ಆದ್ರಿಂದ ಯಾರೋ ಅದನ್ನು ಪಾಠಾಂತರ ಮಾಡಿಬಿಟ್ರು, ತಮಗೆ ಅರ್ಥ ಆಗಬೇಕಾದ ಹಾಗೆ ಶಬ್ದ ತಿದ್ದಿಬಿಟ್ರು. ವರಿನಃ ಅಂದ್ರೆ ಏನು ಅರ್ಥ ಇಲ್ಲ. ಅದರಿಂದ ಯದಸುಪ್ತಿಗತೋಪಿ ಹರಿಸುಖವಾನ್ ಅಂತ ಪಾಠಾಂತರ ಮಾಡಿದ್ರು. ವಾಸ್ತವಿಕವಾಗಿ ಋಷಿಕೇಶ ತೀರ್ಥರು ಬರೆದಂಥ ಮೂಲಪಾಠ ಯದಸುಪ್ತಿಗತಃ ವರಿನಃ. ವರಿನಃ ಅನ್ನೋದು
ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲಿಯೂ ಆ ಶಬ್ದ ಬಳಕೆಯಲ್ಲಿಲ್ಲ. ಆಚಾರ್ಯರು ಕೂಡ ಇಲ್ಲಿ ಒಂದು ಕಡೆ ಬಿಟ್ಟು ಇನ್ನೆಲ್ಲಿಯೂ ಈ ಶಬ್ದವನ್ನು ಬಳಸಲಿಲ್ಲ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಇರುವ ಏಕಮಾತ್ರ ಪ್ರಯೋಗ ಇದು ವರಿನಃ ಅಂತ. ವರಿನಃ ಅಂದ್ರೆ ಏನು ಅಂದ್ರೆ ವಹ ಅಂದ್ರೆ ಏನು ಅನ್ನೋದನ್ನ ಭೂರ್ಭುವ ಸುವಹ ಅಲ್ಲಿ ವಹ ಅಂತ ಅಕ್ಷರ ಇದೆ. ಅದಕ್ಕೆ ಆಚಾರ್ಯ ಅರ್ಥ ಹೇಳಿದ್ದಾರೆ. ಏನು ಅಂದ್ರೆ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನಮುಚ್ಯತೆ ಅಂತ. ವಹ ಅಂದ್ರೆ ಜ್ಞಾನ ಅಂತ ಒಂದು ಅರ್ಥ ಹೇಳಿದ್ದಾರೆ. ಆಮೇಲೆ ಸುಬಲ ರೂಪತ್ವಾತ್ ಅಂತ ಮತ್ತೊಂದು ಕಡೆ ವಹ ಅಂದ್ರೆ ಬಲ ಅಂತ ಅರ್ಥ ಹೇಳಿದ್ದಾರೆ. ಮತ್ತೊಂದು ಕಡೆ ಸುವಹ ಅಂದ್ರೆ ಅನಂತ ಸುಖ ಅಂತ ಅರ್ಥ, ವಹ ಅಂದ್ರೆ ಆನಂದ ಅಂತ ಅರ್ಥ ಹೇಳಿದ್ದಾರೆ. ವಹ ಅನ್ನುವ ಅಕ್ಷರಕ್ಕೆ 3 ತರದ ಅರ್ಥವನ್ನು ಆಚಾರ್ಯರು ಹೇಳಿದ್ದಾರೆ. ಆನಂದದ ಅನುಭವ ವಹ ಅಂದ್ರೆ, ಅಥವಾ ಜ್ಞಾನ ಅಥವಾ ಬಲ. ಅದರಿಂದ ವರಿನಃ ಅಂದ್ರೆ ಎಲ್ಲ ಆನಂದಗಳಿಗೂ, ಇನ ಅಂದ್ರೆ ಸ್ವಾಮಿ, ಎಲ್ಲ ಆನಂದಗಳಿಗೆ ಒಡೆಯ. ವರಿನಃ ಅಂದ್ರೆ ಎಲ್ಲ ಜ್ಞಾನಗಳ ಒಡೆಯ. ವರಿನಃ ಅಂದ್ರೆ ಎಲ್ಲ ಬಲಗಳ ಪರಿಪೂರ್ಣ ಸ್ವರೂಪ. ವಹ ಅಂದ್ರೆ ಆನಂದ, ಜ್ಞಾನ, ಬಲ, 3 ಅರ್ಥ ಸಂಸ್ಕೃತದಲ್ಲಿ ಬಳಕೆಯಲ್ಲಿ ಇರತಕ್ಕಂಥದ್ದು. ಆದ್ರಿಂದ ಅವನು ವಹ ಅಂದ್ರೆ ಜ್ಞಾನಾನಂದ ಬಲಗಳಿಗೆ ಇನಃ ಸ್ವಾಮಿಯಾದವ ವರಿನಃ. ಈ ಶಬ್ದ ಆಚಾರ್ಯರದ್ದೇ ಅದು ಹೊಸತಾದಂತಹ ಒಂದು ಕೊಡುಗೆ. ಬೇರೆ ಎಲ್ಲಿಯೂ ಈ ಶಬ್ದವನ್ನು ಯಾರೂ ಕೂಡ ಸಂಸ್ಕೃತ ಸಾಹಿತ್ಯದಲ್ಲಿ ಬಳಸಲಿಲ್ಲ. ವರಿನಃ ಜ್ಞಾನಾನಂದಗಳಿಗೆ ಸ್ವಾಮಿಯಾದ ನಿಯಾಮಕನಾದ ಭಗವಂತ ಸುಖವಾನ್. ಅವನು ಸ್ವತಃ ಆನಂದ ಸ್ವರೂಪ ಅಲ್ಲ ಅಂತ ಹೇಳಬೇಕೇನು? ಅವನು ಎಲ್ಲರ ಆನಂದಗಳಿಗೆ, ನಮ್ಮ ಆನಂದವೂ ಅವನ ಕೊಡುಗೆ. ಎಲ್ಲರಿಗೂ ಆನಂದವನ್ನು ಕೊಡುವಂತಹ ಶಕ್ತಿ ಸ್ವತಃ ಆನಂದಮಯ ಆಗದೆ ಇರುವುದು ಹೇಗೆ? ಅದು ಒಂದು ವಿಷಯ ಆಯಿತು. ಇನ್ನೊಂದು ವಿಷಯ ಹೇಳ್ತಾರೆ ಅವರು, ಭಗವಂತನಿಗೆ ಆನಂದ ಯಾಕೆ ಗೊತ್ತಾ? ಅವನಿಗೆ ನಿದ್ರೆ ಇಲ್ಲ ಆದ್ದರಿಂದ ಅಂತ, ಅಸುಪ್ತಿಗತಃ ಅಂತ. ನಮಗೆ ನಾವು ಆನಂದಕ್ಕೋಸ್ಕರ ನಿದ್ರೆ ಮಾಡುವವರು, ಹಗಲು ಹೊತ್ತೆಲ್ಲ ದುಡಿದು ಸುಸ್ತಾಗಿ ಆನಂದವಾಗಿ ಮಲಗಬೇಕು ಅಂತ. ನಮಗೆ ಆನಂದ ಆದರೆ ಮಲಗೋದಲ್ಲೇ ಆನಂದ, ಎಚ್ಚರ ಆಗುವುದಲ್ಲೆಲ್ಲ ಮಲಗೋದೇ ಆನಂದ. ಆದರೆ ಭಗವಂತ ಅಸುಪ್ತಿಗತೋಪಿ, ಮನುಷ್ಯನಿಗೆ ಎಷ್ಟು ಎಚ್ಚರವಾಗಿದ್ದರೂ ಕೂಡ ಅವನ ಎಚ್ಚರಕ್ಕೆ ಒಂದು ಲಿಮಿಟೇಷನ್ ಇದೆ. ಅಲ್ಲಿಂದ ಅವನು ವಿಶ್ರಾಂತಿ ತಗೊಳ್ಳಲೇಬೇಕು. ಇಲ್ಲದಿದ್ದರೆ ಅವನಿಗೆ ಆಯಾಸ ಆಗ್ಲಿಕ್ಕೆ ಶುರುವಾಗುತ್ತೆ, ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ನಿದ್ರೆ ಇಲ್ಲದೆಯೂ ಆನಂದವಾಗಿ, ನಿದ್ರೆ ಇಲ್ಲದೆಯೂ ಇರುವುದುಂಟಲ್ಲ, ನಿದ್ರೆಯನ್ನು ಗೆಲ್ಲುವುದು ಅದು ಬಹಳ ಆನಂದಮಯವಾದ ಸ್ಥಿತಿ. ಅಸುಪ್ತಿಗತ ಭಗವಂತ ನಿದ್ರೆ ಮಾಡುವುದಿಲ್ಲ, ಅದರಿಂದ ಅವನ ಆನಂದಮಯ ಅಂತಾರೆ ಆಚಾರ್ಯ. ಒಂದು ಹೊಸ ವಿಧಾನ. ಯಾಕೆ ಅವನು ನಿದ್ರೆ ಮಾಡುವುದಿಲ್ಲ ಅಂದ್ರೆ ಏಷ ಸುಪ್ತೋ ವಿಶ್ವ ಜಾಗರ್ತಿ, ಏಷ ಸುಪ್ತೇಶು ಜಾಗರ್ತಿ. ಉಪನಿಷತ್ತನ್ನು ಹೇಳ್ತಾರೆ, ಎಲ್ಲರೂ ನಿದ್ರೆ ಮಾಡಿದಾಗ ಅವನು ಎಚ್ಚರವಾಗಿ ಕೂತ್ಕೊಂಡು ಎಬ್ಬಿಸ್ತಾನಂತೆ. ಅವನು ನಿದ್ರೆ ಮಾಡಿದರೆ ಹೇಗೆ ಗತಿ? ಅದನ್ನ ಏಷ ಸುಪ್ತೇಶು ಜಾಗರ್ತಿ ಕಾಮಂ ಪುರುಷೋ ನಿರ್ಮಮಾಣ. ನಮ್ಮ ಕನಸನ್ನ ಸೃಷ್ಟಿ ಮಾಡಬೇಕು, ಆಮೇಲೆ ನಿದ್ರೆಯಲ್ಲಿ ನಮಗೆ ಆನಂದದ ಅನುಭವ ಕೊಡಬೇಕು, ಆಮೇಲೆ ಎಚ್ಚರ ಮಾಡಿಸಬೇಕು. ಇದೆಲ್ಲ ಮಾಡೋದಕ್ಕೋಸ್ಕರ ಇಡೀ ವಿಶ್ವ ಮಲಗಿದ್ದಾಗ, ಅಂದರೆ ಅನುದಿನ ಪ್ರತಿ ದಿವಸ ರಾತ್ರಿ ಹೊತ್ತು ಆಯಿತು. ಮತ್ತೆ ಪ್ರಳಯ ಕಾಲದಲ್ಲಿ ಎಲ್ಲರೂ ಮಲಗಿದ್ದಾಗ ಯಾರಿಗೂ ಎಚ್ಚರ ಇಲ್ಲ. ಆವಾಗ ಪ್ರಳಯದಲ್ಲಿ ಎಲ್ಲ ಜೀವಗಳು ಪ್ರಳಯದಲ್ಲಿ ಮಲಗಿದ್ದಾಗಲೂ ಎಚ್ಚರವಾಗಿರುವವನು ಅಂದ್ರೆ 2 ಅರ್ಥ ಆಯಿತು. ಒಂದು, ನಾವು ನಿದ್ರೆ ಮಾಡಿದಾಗಲೂ ಎಚ್ಚರವಾಗಿದ್ದು ನಮ್ಮನ್ನು ನಿಯಂತ್ರಿಸುವವ, ಮತ್ತು ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲದೆ ಇದ್ದಾಗಲೂ ಎಚ್ಚರವಾಗಿರುವವ. ಅಸುಪ್ತಿಗತಃ ಅಂದ್ರೆ ಯದ ಅಸುಪ್ತಿಗತೋಪಿ ಸುಪ್ತಿಂಗತಃ, ನಿದ್ರೆ ಮಾಡದೇ ಇದ್ದರೂ ಸುಖವಾಗಿರತಕ್ಕ ಭಗವಂತ. ಆದ್ರಿಂದ ಅವನು ಎಲ್ಲ ಆನಂದಗಳ ಸ್ವಾಮಿ. ನಿದ್ರೆ ಮಾಡಿ ಸುಖ ಪಡೆಯಬೇಕಾದ ಅವಶ್ಯಕತೆ ಇಲ್ಲ. ಯದಸುಪ್ತಿಗತೋ ವರಿನ ಸುಖವಾನ್. ಆದ್ದರಿಂದ ಸುಖರೂಪಿಣ ಮಾಹುರತೋ ನಿಗಮಾಹ. ಆದ್ದರಿಂದ ಭಗವಂತ ಆನಂದಮಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನಿಗೆ ಆನಂದ ಪಡೆಯುವುದಕ್ಕೋಸ್ಕರ ನಿದ್ರೆ ಮಾಡುವುದಿಲ್ಲ, ಅವನು ಎಚ್ಚರವಾಗಿಯೇ ಇರ್ತಾನೆ. ಸದಾ ಎಚ್ಚರವೇ ನಿಜವಾದ ಆನಂದ. ಆದ್ದರಿಂದ ಎಲ್ಲ ನಿಗಮಗಳು, ಎಲ್ಲ ಶಾಸ್ತ್ರಗಳು ಅವನನ್ನು ಆನಂದಮಯ ಅಂತ ಹೇಳ್ತಾವೆ. ಆಯ್ತು, ಜ್ಞಾನ ಸ್ವರೂಪ ಅಂತ ಯಾಕೆ ಹೇಳ್ತಾರೆ? ಯದಸುಪ್ತಿಗತೋ ವರಿನ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾಹ. ಅದ್ರ ಮೇಲೆ ಎಲ್ಲ ಇನ್ನೇನು? ಸ್ವಮತಿ ಪ್ರಭವಂ ಜಗದಸ್ಯೇತಃ ಪರಬೋಧ ತನುಂಚ ತತಃ ಖಪತಿಂ. ಆಮೇಲೆ ಈ ಅವನು ಜ್ಞಾನ ಸ್ವರೂಪ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಸ್ವಮತಿ ಪ್ರಭವಂ ಜಗದಸ್ಯೇತಃ. ಸ್ವಮತಿ ಪ್ರಭವಂ, ಜಗತ್ ಇಡೀ ವಿಶ್ವವನ್ನ ಅವನು ತನ್ನ ಜ್ಞಾನಶಕ್ತಿಯಿಂದ ನಿರ್ಮಾಣ ಮಾಡಿದ. ಒಂದು ವಸ್ತು ನಿರ್ಮಾಣ ಮಾಡಲಿಕ್ಕೋಸ್ಕರ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ 3 ಬೇಕಾದ್ರೆ ಅವನಿಗೆ ಈ 3 ಪ್ರತ್ಯೇಕ ಬೇಕಾಗಿಲ್ಲ. ಬರೇ ಜ್ಞಾನಶಕ್ತಿಯಿಂದ ಅಥವಾ ಇಚ್ಛಾಶಕ್ತಿಯಿಂದ ಅವನು ಜಗತ್ತನ್ನು ಸೃಷ್ಟಿ ಮಾಡಿದ. ಸ್ವಮತಿ ಪ್ರಭವಂ, ಅವನ ಜ್ಞಾನಶಕ್ತಿಯಿಂದಲೇ ಇಡೀ ವಿಶ್ವ ನಿರ್ಮಾಣವಾದದ್ದರಿಂದ ಅವನು ಜ್ಞಾನ ಸ್ವರೂಪ. ಅವನು ನಿದ್ರೆ ಇಲ್ಲದೆ ಇದ್ದರೂ ಸುಖವಾಗಿರುವುದರಿಂದ ಅವನು ಸುಖ ಸ್ವರೂಪ ಅಂತ. ಸ್ವಮತಿ ಪ್ರಭವಂ ಜಗತ್ ಅಸ್ಯ ಯತಃ, ಇವನ ಮತಿಯಿಂದ, ಜ್ಞಾನಶಕ್ತಿಯಿಂದ
ಸ್ವರೂಪಭೂತವಾದ ಜ್ಞಾನಶಕ್ತಿಯಿಂದ ಜಗತ್ತು ನಿರ್ಮಾಣವಾದದ್ದರಿಂದ ಸ್ವಮತಿ ಪ್ರಭೋವಂ ಜಗದಸ್ಯತಃ, ಆದ್ದರಿಂದ ಪರಬೋಧತನು, ಆದ್ರಿಂದಲೇ ಅವನು ಉತ್ಕೃಷ್ಟವಾದ ಬೋಧತನು, ಜ್ಞಾನಸ್ವರೂಪ ಅಂತ ಶಾಸ್ತ್ರಗಳು ಹೇಳ್ತವೆ. ಅವನು ಅದನ್ನೇ ಅವನನ್ನು ಖಪತಿ ಅಂತ ಹೇಳ್ತಾರೆ. ಭಗವಂತ ಕಂ ಬ್ರಹ್ಮ ಅಂತ ಶಾಸ್ತ್ರದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವಾಗ ಉಪನಿಷತ್ನಲ್ಲಿ ಹೇಳ್ತಾರೆ, ಭಗವಂತನನ್ನು ಕಮ್ ಅಂತ ಉಪಾಸನೆ ಮಾಡು, ಭಗವಂತನನ್ನ ಖಮ್ ಅಂತ ಉಪಾಸನೆ ಮಾಡು ಅಂತ. ಕಮ್ ಅಂದ್ರೆ ಆನಂದ, ಖಮ್ ಅಂದ್ರೆ ಜ್ಞಾನ. ಅದರಿಂದ ಖಪತಿ ಅಂದ್ರೆ ಜ್ಞಾನಗಳ ಒಡೆಯ, ವರಿನಃ ಅಂದ್ರೆ ಆನಂದದ ಒಡೆಯ, ಖಪತಿ ಅಂದ್ರೆ ಜ್ಞಾನದ ಒಡೆಯ. ಅವನು ಎಲ್ಲ ಜ್ಞಾನಗಳಿಗೆ ಸ್ವಾಮಿ, ಆದ್ರಿಂದ ಅವನು ಜ್ಞಾನ ಸ್ವರೂಪ. ಅವನು ಎಲ್ಲರ ಆನಂದಗಳಿಗೆ ಒಡೆಯ, ಆದ್ರಿಂದ ಆನಂದ ಸ್ವರೂಪ. ಅವನು ಸದಾ ಎಚ್ಚರವಾಗಿರ್ತಾನೆ, ಆದ್ರಿಂದ ಆನಂದ ಸ್ವರೂಪ. ಅವನ ಜ್ಞಾನಶಕ್ತಿಯಿಂದ ಇಡೀ ವಿಶ್ವವನ್ನು ಸೃಷ್ಟಿ ಮಾಡ್ತಾನೆ, ಆದ್ರಿಂದ ಜ್ಞಾನ ಸ್ವರೂಪ. ಖಪತಿ ಅಂದ್ರೆ ಜ್ಞಾನದ ಒಡೆಯ ಅಂತ. ಖಮ್ ಅಂದ್ರೆ ಇನ್ನೊಂದು ಅರ್ಥ ಆಕಾಶ ಅಂತ. ಖಪತಿ ಅಂದ್ರೆ ಆಕಾಶಕ್ಕೂ ನಿಯಾಮಕ ಅಂತ. ಆಕಾಶ ಅಂತಂದ್ರೆ ಆಕಾಶಾಭಿಮಾನಿ ದೇವತೆಗಳು. ಆಕಾಶಾಭಿಮಾನ ದೇವತೆಗಳು ಅಂತಂದ್ರೆ ಮೂಲತಃ ಗಣಪತಿ ಅಂತ ಹೇಳಿದ್ದೆ ನಾನು, ಅದಕ್ಕಿಂತಲೂ ಕೆಳಗೂ ಇದ್ದಾರೆ. ಗಣಪತಿ ವಿಘ್ನೇಶ್ವರ ಅಂತ ಗಣಪತಿಗೆ ಹೆಸರು. ವಿಘ್ನದ ಒಡೆಯ, ವಿಘ್ನಗಳ ಒಡೆಯ. ವಿಘ್ನಗಳು ಅಂತ ದೇವತೆಗಳಿದ್ದಾರೆ, ಅವರಿಗೆ ಒಡೆಯವ. ಈ ವಿಘ್ನಗಳು ಅನ್ನುವಂತಹ ದೇವತೆಗಳಿದ್ದಾರಲ್ಲ, ಗಣಪತಿಯ ಪರಿವಾರ ದೇವತೆಗಳು, ಅವರು ಆಕಾಶ ದೇವತೆಗಳು. ಆ ವಿಘ್ನಗಳ ಈಶ್ವರ ಗಣಪತಿ, ಅವನೂ ಆಕಾಶದ ದೇವತೆ. ಅವನ ತಾಯಿ ಪಾರ್ವತಿ, ಅವಳು ಆಕಾಶದ ದೇವತೆ. ಅವಳ ಗಂಡ ಶಿವ, ಅವನೂ ಆಕಾಶದ ದೇವತೆ. ಆಮೇಲೆ ಅವನನ್ನು ನಿಯಂತ್ರಿಸತಕ್ಕಂಥ ಶಕ್ತಿ ವಾಯುದೇವರು ಆಕಾಶದ ದೇವತೆ. ಅದಕ್ಕಿಂತಲೂ ಹೆಚ್ಚು ಮುಖ್ಯವಾಗಿ ಆಕಾಶ ಅಂದ್ರೆ ಅವ್ಯಾಕೃತ ಆಕಾಶದ ಅಭಿಮಾನಿ ಲಕ್ಷ್ಮಿ, ಅನಂತ ಆಕಾಶದ ಅಭಿಮಾನಿ ಅವಳು. ಆದ್ರಿಂದ ಖಪತಿಂ ಅಂದ್ರೆ ಲಕ್ಷ್ಮೀಪತಿಂ ಅನ್ನೋದು ಅರ್ಥ. ವಾಯುದೇವರಿಗೆ ಅಂತ ಗಣಪತಿಯಿಂದ ಹಿಡಿದು ಲಕ್ಷ್ಮಿಯ ತನಕ ಸಮಸ್ತ ದೇವತಾ ಗಣಗಳಿಗೆ ನಿಯಾಮಕನವನು. ಆಕಾಶದಂತೆ ಎಲ್ಲ ಕಡೆ ತುಂಬಿ ಎಲ್ಲವನ್ನೂ ಪಾಲಿಸುವವ, ಅದರಿಂದ ಅವನನ್ನು ಖಪತಿ ಅಂತ. ಖಮ್ ಅಂದ್ರೆ ಇಂದ್ರಿಯಗಳು ಹೌದು, ಇಂದ್ರಿಯಗಳಿಗೂ ಖಮ್ ಅಂತಾರೆ. ಅದರಿಂದ ಖಪತಿಂ ಅಂದ್ರೆ ನಮ್ಮ ಇಂದ್ರಿಯಗಳ ಒಳಗಿದ್ದು ನಮ್ಮ ಎಲ್ಲ ಇಂದ್ರಿಯಗಳ ಅನುಭವವನ್ನು ಕೂಡ ಅವನೇ ಕೊಡುವಂತಹದ್ದು. ಋಷಿಕೇಶ ಅಂತ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಕಣ್ಣಿನಲ್ಲಿ ಇದ್ದು ನೋಡುವ ಅನುಭವ, ರೂಪದ ಅನುಭವವನ್ನು, ಕಿವಿಯೊಳಗಿದ್ದು ಶಬ್ದದ ಅನುಭವ, ಎಲ್ಲ ಇಂದ್ರಿಯಗಳ ನಿಯಾಮಕನಾಗಿ ಸರ್ವೇಂದ್ರಿಯ ಪ್ರೇರಕನಾಗಿ ಸರ್ವೇಂದ್ರಿಯಗಳ ಅನುಭವವನ್ನು ನಮಗೆ ಕೊಡತಕ್ಕವನು ಅವನು. ಆದ್ದರಿಂದ ಅವನು ಖಪತಿ. ಇದು ಮನಸ್ಸಿನ ಮೂಲಕ ಏನೇನು ಅರಿವನ್ನು ಪಡಿತೇವೆ ಅದು ಎಲ್ಲವೂ ಅವನ ಕೊಡುಗೆ. ಯಾಕಂದ್ರೆ ಎಲ್ಲ ಇಂದ್ರಿಯಗಳ ಸ್ವಾಮಿ ಅವನು. ಸಮಸ್ತ ಆಕಾಶದಲ್ಲಿ ತುಂಬಿ ಇಡೀ ಪ್ರಪಂಚವನ್ನು ನಿಯಂತ್ರಿಸುವಂತಹ ಆಕಾಶದ ಸ್ವಾಮಿ ಅವನು. ಜ್ಞಾನದ ಒಡೆಯ ಅವನು. ಇಂದ್ರ ಲಕ್ಷ್ಮಿಯಿಂದ ಹಿಡಿದು ಗಣಪತಿಯ ತನಕ ಸಮಸ್ತ ದೇವತಾಗಣದ ಒಡೆಯ ಅವನು. ಹೀಗೆ ಖಪತಿ ಅಂತಂದ್ರು. ಭಗವಂತ ಪರಶಕ್ತಿ ಅಂತ ಹೇಳಿದ್ರೆ ಅಲ್ವ, ಭಗವಂತ ಜ್ಞಾನಾನಂದ ಸ್ವರೂಪ ಅಂತ ಹೇಳಿದ್ದು ಗೊತ್ತಾಯ್ತು ನಮಗೆ. ಈಗ ನೀವು ನಿಜ ಪೂರ್ಣ ಸುಖಾಮಿತ ಬೋಧ ತನು, ಪೂರ್ಣ ಸುಖ ಪೂರ್ಣ ಜ್ಞಾನ ಯಾಕೆ ಅನ್ನೋದು ಗೊತ್ತಾಯ್ತು ಈಗ ನಮಗೆ. ನೀವು ಹೇಳಿದ ವಿವರಣೆ ಗೊತ್ತಾಯ್ತು. ಆಮೇಲೆ ಪರಶಕ್ತಿ ಅನಂತ ಗುಣ ಪರಮಃ ಅಂತ ಹೇಳಿದ್ದೀರಿ. ಆಮೇಲೆ ಅದನ್ನು ಹೇಗೆ ಅನುಸಂಧಾನ ಮಾಡೋದು? ಅವನು ಯಾಕೆ ಪರಶಕ್ತಿ ಅಂದ್ರೆ ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ಅವನು ಪರಶಕ್ತಿ ಯಾಕೆ ಅಂದ್ರೆ ಬಹುಚಿತ್ರ ಜಗದ್ ಬಹುಧಾಕರಣಾತ್. ಈ ಜಗತ್ತನ್ನು ಯೋಚನೆ ಮಾಡ್ರಿ ಸ್ವಲ್ಪ. ಈ ಜಗತ್ತನ್ನು ಯೋಚನೆ ಮಾಡಿದ್ರೆ ಗಾಬರಿ ಆಗುತ್ತೆ ದೇವರ ಬಗ್ಗೆ. ಮತ್ತೆ ಈ ಜಗತ್ತಿನ ಬಗ್ಗೆಯೇ ಯೋಚನೆ ಮಾಡಿ. ನಾವು ಇರುವ ಪ್ರಪಂಚ ಇಟ್ ಈಸ್ ಸೋ ವಂಡರ್ಫುಲ್. ಒಂದು ಬಹುಚಿತ್ರ ಜಗತ್. ಈ ಜಗತ್ತು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಜಗತ್ತಿನ ಬಗ್ಗೆ ಯೋಚನೆ ಮಾಡ್ತಾ 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 ನಾವು ಮೈಮರೆತು ವಿಸ್ಮಯಕ್ಕೆ ಒಳಗಾಗಿ ಏನಪ್ಪಾ ಇದು ಜಗತ್ತಿನ ಬಗ್ಗೆ, ಇದನ್ನ ಒಳಕ್ಕೆ ಹೋದರೆ ಎಷ್ಟು ಮುಗಿಯದಷ್ಟು ಅನಂತವಾಗಿದೆ ಎಲ್ಲ. ಒಂದು ವಿಶ್ವದ ಒಂದು ಅಣು ಕಣವನ್ನು ತಗೊಳ್ಳಿ. ಒಂದು ಸಣ್ಣ ಕಣ, ಇಡೀ ವಿಶ್ವ ಅಲ್ಲ, ಒಂದು ಅಣು, ಒಂದು ಆಟಮ್. ಅದರ ಒಳಗೆ ತೆಗೆದರೆ ಅದರ ಒಳಗೆ ಎಷ್ಟು ಸಬ್ ಆಟಮ್ಸು. ಅದಕ್ಕೆ ಹಿಂದಕ್ಕೆ ಹೋದರೆ ಅದು ಮುಗಿಯದ ಇಡೀ ಬ್ರಹ್ಮಾಂಡಕ್ಕಿಂತ ಸೂಕ್ಷ್ಮಕ್ಕೆ ಹೋದಾಗ ಅದು ಇನ್ನೂ ಸೂಕ್ಷ್ಮ ಇದೆ. ಅದು ಇನ್ನೂ ಸೂಕ್ಷ್ಮ ಇದೆ. ಹೇಗೆ ಅನಂತತ್ವಕ್ಕೆ ಎಂಡಿಲ್ಲವೋ ಹಾಗೆ ಸೂಕ್ಷ್ಮತ್ವಕ್ಕೂ ಎಂಡಿಲ್ಲ. ಅದರ ಸೂಕ್ಷ್ಮಕ್ಕೆ ಹೋದರೆ ಇನ್ನೂ ಸೂಕ್ಷ್ಮ. ಅದು ಹಾಗಾದ್ರೆ ಒಂದು ಆಟಮ್ ಅನ್ನು ತನಕ ಬಂದೆವು. ಆಟಮ್ನಿಂದ ಒಳಗೆ ಸಬ್ ಆಟಮ್ಸು ಎಷ್ಟು ಅಂತ ಇನ್ನೂ ಗೊತ್ತಾಗಿಲ್ಲ ಪೂರ. ಅದರ ಒಳಗೆ ಹೋದರೆ ಅದಕ್ಕಿಂತೂ ಸೂಕ್ಷ್ಮವಾದ ಇನ್ನೊಂದಿದೆ. ಅದರ ಒಳಗೆ ಹೋದರೆ ಅದು ಇನ್ನೂ ಸೂಕ್ಷ್ಮವಾಗಿದೆ. ಹೇಗೆ ಅನಂತತ್ವ ಅನ್ನೋದು ನಮ್ಮ ಕಾನ್ಸೆಪ್ಟ್ಗೆ ಮೀರಿದ್ದೋ ಹಾಗೆ ಸೂಕ್ಷ್ಮತ್ವ ಅನ್ನೋದು ಕೂಡ, ಸಟ್ಲಿಟಿ ಈಸ್ ಆಲ್ಸೋ ಎಂಡ್ಲೆಸ್. ಅದು ಅದಕ್ಕಿಂತ ಸೂಕ್ಷ್ಮ ಅಂದ್ರೆ ಅದಕ್ಕಿಂತ ಸೂಕ್ಷ್ಮ ಇನ್ನೊಂದಿದೆ.
ಸೂಕ್ಷ್ಮದ ಎಂಡ್ ಯಾವುದು? ನಮಗೆ ತಿಳಿಯುವಂತಹ ಸೂಕ್ಷ್ಮ, ನಾವೀಗ ಅತ್ಯಂತ ಸೂಕ್ಷ್ಮ ಕಾಲ ಅಂತ ಹೇಳ್ತೇವೆ. ಅತ್ಯಂತ ಸೂಕ್ಷ್ಮ ಕಾಲ ಮತ್ತು ಅತ್ಯಂತ ಸೂಕ್ಷ್ಮವಾದ ವಸ್ತು, ಅತ್ಯಂತ ಸೂಕ್ಷ್ಮವಾದ ದೇಶ ಅಂದ್ರೆ ನಾವು ಕನ್ಸೀವ್ ಮಾಡಬಹುದಾದದ್ದರಲ್ಲಿ ಸೂಕ್ಷ್ಮ ಅಂತ. ಈಗ ನಾವು ಈಗ 1 ಸೆಕೆಂಡು ಅಂತ ಇಟ್ಕೊಳ್ತೇವೆ. ಯಾಕೆಂದ್ರೆ 1 ಸೆಕೆಂಡ್ಗಿಂತ ಸಣ್ಣದು ಯಾವ ವ್ಯವಹಾರಕ್ಕೂ ನಮಗೆ ಉಪಯೋಗ ಇಲ್ಲ. ಮನಸ್ಸು ಕನ್ಸೀವ್ ಮಾಡಲಿಕ್ಕೆ ಆಗುದಿಲ್ಲ. 1 ಸೆಕೆಂಡ್ ಅಂದ್ರೆ ನಾವು 1 ಸೆಕೆಂಡ್ ಅಂತ ಹೇಳುವಷ್ಟು 1 ಸೆಕೆಂಡ್ ಆಗಿರುತ್ತೆ. ಅದಕ್ಕಿಂತ ಸೂಕ್ಷ್ಮವಾದನ್ನು ಲೆಕ್ಕಾಚಾರ ಮಾಡೋದು ಹೇಗೆ? ನಾವು ಮನಸ್ಸು ವ್ಯವಹಾರದಲ್ಲಿ ಅದನ್ನು ಬಳಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಮಗೆ ಸಣ್ಣ ಕಾಲ ಅಂದ್ರೆ ಸೆಕೆಂಡು ಕಂಪ್ಯೂಟರ್ನಲ್ಲಿ ಕೊಡಿ 1/10 ಆಫ್ ಸೆಕೆಂಡ್, 1/100th ಆಫ್ ಸೆಕೆಂಡ್, 1,000ದ 1 ಸೆಕೆಂಡ್ ಅನ್ನು ಕೂಡ ಲೆಕ್ಕ ಮಾಡಿ ಕೊಡ್ತದೆ. ಅದು ಲೆಕ್ಕ ಮಾತ್ರ. ಅದನ್ನು ಇಲ್ಲಿ ಹಾಗೆ ಎಷ್ಟು ಅಂತ ಯೋಚನೆ ಮಾಡೋದು ಪ್ರಾಕ್ಟೀಸ್ನಲ್ಲಿ ಇಲ್ಲ. ಹಾಗೆಯೇ ನಮ್ಮ ಬಳಕೆಯಲ್ಲಿ ಅದು ಅದಕ್ಕಿಂತ ಸೂಕ್ಷ್ಮವಾದ ನಮಗೆ ಸಾಧ್ಯವಾಗುವುದಿಲ್ಲ ಬಳಸಲಿಕ್ಕೆ ಅಂತ ಬಿಟ್ಟದ್ದು ಹೊರತು. ಕಾಲ, ಸೂಕ್ಷ್ಮವಾದ ಕಾಲ ಯಾವುದು? ಸೆಕೆಂಡಿನ 10ನೇ ಅದಕ್ಕಿಂತ ಸೂಕ್ಷ್ಮ ಇಲ್ವ? ಸೆಕೆಂಡ್ನ 100 ಅದಕ್ಕಿಂತ ಸೂಕ್ಷ್ಮ, ಸೆಕೆಂಡನ್ನ 1000 ಅದಕ್ಕಿಂತ ಸೂಕ್ಷ್ಮ, ಸೆಕೆಂಡನ್ನು 1,00,000 ಗಣಿತ ಪ್ರಕಾರ ಮಾಡ್ಲಿಕ್ಕೆ ಬರುತ್ತೋ ಇಲ್ಲೋ? ಅದನ್ನು ಕನ್ಸೀವ್ ಮಾಡೋದೇ ಹಾಗೆ. ಹಾಗಾದ್ರೆ ಸೂಕ್ಷ್ಮಕ್ಕೆ ಒಂದು ಎಂಡ್ ಉಂಟು. ಅಣುವಾದ ಒಂದು ಪರಮಾಣು ತಗೊಳ್ಳಿ, ಒಂದು ಕಾಲ ತಗೊಳ್ಳಿ, ಒಂದು ದೇಶ ತಗೊಳ್ಳಿ, ಯಾವುದೂ ಅದನ್ನ ಅಣುವಿಗೆ ಹೋದರೂ ಎಂಡಿಲ್ಲ, ಅಂತಕ್ಕೆ ಹೋದರು ಆ ಅತ್ತವೂ ಎಂಡಿಲ್ಲ, ಇತ್ತವೂ ಎಂಡಿಲ್ಲ. ಜಗತ್ತೇ ಎಷ್ಟು ವಿಚಿತ್ರವಾಗಿದೆ. ಏಕಂಚ ತತ್ವತೋ ಜ್ಞಾತಂ ವಿನಾ ಸರ್ವಜ್ಞತಾಂ ನರಹ ನ ಶಕ್ನೋತಿ ಅಂತಾರೆ ಆಚಾರ್ಯರು ಒಂದು ಕಡೆ. ನಿನಗೆ ಇಡೀ ಪ್ರಪಂಚ ಅಲ್ಲ, ಒಂದು ಪರಮಾಣುವನ್ನು ತಿಳಿದ್ರೂ ನೀನು ಸರ್ವಜ್ಞನಾಗಬೇಕಾಗತ್ತೆ. ಸರ್ವಜ್ಞನಾಗದೇ ಇದ್ದವನಿಗೆ ಪರಮಾಣು ಕೂಡ ತಿಳಿಯುವುದಿಲ್ಲ. ಯಾವುದೇ ಒಂದು ಪಾರ್ಟಿಕಲ್ ಅನ್ನು ತಿಳಿಯಬೇಕಾಗಿದ್ರೂ ಎಲ್ಲವನ್ನೂ ತಿಳಿದಿರಬೇಕು. ಇಡೀ ವಿಶ್ವದ ಅರಿವು ಇಲ್ಲದೆ ಇದ್ದವನಿಗೆ ಒಂದು ಪರಮಾಣು ಕೂಡ ಏನು ಅಂತ ಅರ್ಥವಾಗುವುದಿಲ್ಲ. ಹಾಗಾಗಿ ಈ ವಿಶ್ವವೇ ಒಂದು ವಿಶ್ವ ಅಂತ ತಗೊಂಡ್ರೆ ಅದರಲ್ಲಿ ಇರತಕ್ಕಂಥ ಒಂದು ಪರಮಾಣು, ಆ ಪರಮಾಣುಗಳಿರತಕ್ಕಂಥ ಸಬ್ ಆಟಮ್ಸು, ಇಂಥ ಅನಂತ ಪರಮಾಣುಗಳು, ಅನಂತ ಬಗೆಯ ವಸ್ತುಗಳು. ಈ ಪ್ರಪಂಚವೇ ಒಂದು ಯೋಚನೆ ಮಾಡಿದರೆ ಅಗಾಧವಾಗಿದೆ, ಅನ್ಇಮ್ಯಾಜಿನಬಲ್. ಬಹುಚಿತ್ರ ಜಗತ್, ಅದನ್ನ ಬಹುಧಾಕರಣಾತ್, ಇಂಥ ನಮ್ಮ ಕಲ್ಪನೆಗೆ ಎಟುಕದಂಥ ಈ ವಿಶ್ವವನ್ನ ಅನೇಕ ವಿಧವಾಗಿ ಬಹುವಿಧವಾದಂಥ, ಯಾಕೆ ಎಷ್ಟು ಬಹುಧ ಅಂದರೆ ಒಂದಿದ್ದಂತೆ ಒಂದಿಲ್ಲ, ಅನಂತವಾದ ಪ್ರಪಂಚ. ಒಂದು ವಸ್ತು ಇದ್ದ ಹಾಗೆ ಇನ್ನೊಂದು ವಸ್ತು ಇಲ್ಲ. ಎಷ್ಟು ಬಗೆ ಮಾಡಬಹುದು. ಇವಾಗ ನಮ್ಮಲ್ಲಿ ನಾವು ಗೊತ್ತಿದೆ, ನಾವು ಒಂದು ವಸ್ತು ಮಾಡಿದರೆ ನಮ್ಮಲ್ಲಿ ಒಂದು ಮೋಲ್ಡ್ ಮಾಡಿ ಇಟ್ಕೊಳ್ತೇವೆ. ಅದನ್ನೇ ಅಚ್ಚು ಹಾಕೋದು ಕೊಡೋದು, ಅಚ್ಚು ಹಾಕೋದು ಕೊಡೋದು, ಬೇರೆ ಬೇರೆ ಅಲ್ಲ. ಒಂದು ಮೋಲ್ಡ್ ಇರುತ್ತದೆ, ಸುಲಭ ಆಗುತ್ತೆ. ಬೀಗ ಅಂದರೆ ಬೀಗಕ್ಕೊಂದು ಮೋಲ್ಡು, ಇನ್ನು ಯಾವ ವಸ್ತುವಿಗಾದರೂ ಅದಕ್ಕೊಂದು ಮೋಲ್ಡ್ ಇದೆ. ಮೋಲ್ಡ್ನಲ್ಲಿ ಹಾಕುವುದು, ಅಚ್ಚು ಹೊತ್ತುವುದು, ಕೊಡುವುದು. ಅದು ಅದೇ ಥರ ಇರೋದು. ಬೇರೆ ಥರ ಎಷ್ಟು ಥರ ಮಾಡಬಹುದಪ್ಪ. ಪ್ರಪಂಚದಲ್ಲಿ ಒಂದು ಮೋಲ್ಡ್ ಇನ್ನೊಂದಕ್ಕಾಗುವುದಿಲ್ಲ. ಭಗವಂತನದ್ದು ಪ್ರತಿಯೊಂದಕ್ಕೂ ಬೇರೆ ಬೇರೆ ಮೋಲ್ಡ್. ಇಡೀ ಜಗತ್ತು ಎಷ್ಟು ಅನಂತವಾಗಿದೆ, ಅದು ಅನಂತ ವಿಧವಾಗಿದೆ, ಒಂದಿದ್ದಂತೆ ಒಂದಿಲ್ಲ. ಈ ರೀತಿ ವಿಚಿತ್ರವಾದ, ನಮ್ಮ ಕಲ್ಪನೆಗೆ ಮೀರಿದ ಅತ್ಯಾಶ್ಚರ್ಯಕರವಾದ ಜಗತ್ತನ್ನು ಒಂದರಂತೆ ಒಂದಿಲ್ಲ, ಅನಂತ ವಿಧವಾಗಿ ಸೃಷ್ಟಿ ಮಾಡಿದವನು. ಈ ಜಗತ್ತನ್ನೇ ನಮಗೆ ಅರ್ಥ ಮಾಡಿಕೊಳ್ಳಕ್ಕಾಗುವುದಿಲ್ಲ. ಇದನ್ನು ಸೃಷ್ಟಿ ಮಾಡಿದವನ ಶಕ್ತಿ ಅಂಥದಿರಬೇಕು. ಯೋಚನೆ ಮಾಡ್ರಿ. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ. ಅದು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದರಿಂದಲೇ ಅವನು ಒಂದು ಪರಶಕ್ತಿ ಅಂತಾಯ್ತು. ಇನ್ನೊಂದು ಅನಂತ ಗುಣ ಅಂದ್ರು. ಅವನ ಗುಣಪೂರ್ಣ ಅನ್ನೋದಕ್ಕೂ ಇದೇ ಕಾರಣ. ಭಾಗವತದಲ್ಲಿ ಮಾತು ಹೇಳಿದ್ದಾರೆ, ಕರ್ತೃತ್ವಾತ್ ಸಗುಣಂ ಬ್ರಹ್ಮ. ಭಗವಂತ ಗುಣಪೂರ್ಣ, ಯಾಕಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದರಿಂದ ಅಂತ. ಈ ಅನಂತವಾದ ಜಗತ್ತನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಅನಂತ ಗುಣಪೂರ್ಣನೇ ಇರಬೇಕು, ಇಲ್ಲದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಶಾಸ್ತ್ರಕಾರ ನಿರ್ಧಾರ. ಆದ್ರಿಂದ ಅವನು ಸಕಲ ಜಗತ್ತಿನ ನಿರ್ಮಾಣ ಕಾರಣನಾದ್ದರಿಂದ ಪರಶಕ್ತಿ ಮತ್ತು ಗುಣಪೂರ್ಣ ಮತ್ತು ಸಕಲ ಜಗತ್ತಿಗಿಂತ ಶ್ರೇಷ್ಠ. ಅವನು ಯಾವುದನ್ನು ನಾನು ಮಾಡ್ತೇನೋ ಅದು ನನಗಿಂತ ಶ್ರೇಷ್ಠ ಆಗುವುದು ಸಾಧ್ಯ ಇಲ್ಲ. ಪರಶಕ್ತಿ ಅನಂತ ಗುಣ ಪರಮಃ. ಹೀಗೆ ಹಿಂದೆ ಉಪಾಸನೆಯಲ್ಲಿ ಹೇಳಿದ ಎಲ್ಲ ವಿಶೇಷಣಗಳನ್ನು ಮುಂದಿನ 2 ಶ್ಲೋಕದಲ್ಲಿ ವಿವರಣೆ ಮಾಡಿದರು ಆಚಾರ್ಯ. ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಸುಖರೂಪ ಮಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ಸತತಂ. ಹೀಗೆ ಭಗವಂತ ಜ್ಞಾನಾನಂದ ಸ್ವರೂಪ, ಭಗವಂತ ಶಕ್ತಿ ಸರ್ವಶಕ್ತ, ಅನಂತ ಗುಣ ಪರಿಪೂರ್ಣ, ಸರ್ವಶ್ರೇಷ್ಠ, ಯಾವ ದೋಷಗಳೂ ಇಲ್ಲ, ಎಲ್ಲ ದೋಷಗಳನ್ನು ಪರಿಹರಿಸುವ, ಸರ್ವದೋಷ ದೂರ, ಸಕಲ ಅಜರಾಮರಣ ಸಕಲಾರ್ಥಿಹರ ಅನ್ನುವುದನ್ನು ಉಪಾಸನೆ ಮಾಡಿದರೆ ಏನಾಗುತ್ತೆ? ಸುಖರೂಪಂ ಅಮುಷ್ಯ ಪದಂ ಪರಮಂ ಸ್ಮರತಃ. ಹೀಗೆ ಭಗವಂತನ ಆನಂದಮಯವಾದ ಪರಮ ಪದವನ್ನು ಸ್ಮರಣೆ ಮಾಡಿದವನಿಗೆ ಏನಾಗುತ್ತೆ? ತತ್ ಸತತಂ ಭವಿಷ್ಯತಿ. ಆ ಆನಂದಮಯವಾದಂತಹ ಸ್ಥಿತಿ ಸದಾ ಅವನಿಗೂ ದೊರಕತ್ತೆ. ಅವನು ಭಗವಂತನನ್ನು ಸೇರಿ ಆನಂದಮಯನಾಗಿ ನೆಲೆಸ್ತಾನೆ. ಇದು ಮೋಕ್ಷಪ್ರದವಾದ ಉಪಾಸನೆ.
ಹೀಗೆ 15 ಪದ್ಯಗಳ ಮೂಲಕ ಸಮಗ್ರವಾದ ಜೀವನದ ಒಂದು ನಡೆಯನ್ನ ಆಚಾರ್ಯರು ಹೇಳಿ, ಕೊನೆಗೆ ಉಪಾಸನೆ ಹೇಳಿ, ಉಪಾಸನೆ ಫಲವನ್ನು ಹೇಳಿ, ಇದು ಫಲಶ್ರುತಿಯ ಜೊತೆಗೆ ಈ ಸ್ತೋತ್ರ ಮುಗಿಯುತ್ತೆ. ಈಗದ ಪಾಠದಲ್ಲಿ ಇದು ಒಂದು ಸ್ತೋತ್ರದ 3ನೇ ಶ್ಲೋಕ, ಆಮೇಲೆ ಮತ್ತೆ 4 ಶ್ಲೋಕಗಳು ಬರ್ತವೆ. ಅದು ಒಂದಕ್ಕೊಂದು ಹೊಂದಿಕೆಯೇ ಇಲ್ಲದೆ ಅಸಂಗತವಾಗಿ ಪ್ರಿಂಟ್ ಆಗಿದೆ. ಪ್ರಿಂಟ್ ಆದದ್ದೇ ಅಷ್ಟೇ ಅಲ್ಲ, ಹಾಗೆ ವ್ಯಾಖ್ಯಾನ ಮಾಡೋರು ಹಾಗೇ ಮಾಡಿದ್ದಾರೆ ಅಸಂಗತವಾಗಿ. ಈಗ ಇರತಕ್ಕ ನಾನು ಹೇಳಿದ ಕ್ರಮದಲ್ಲಿ ಅದು ಹೇಗೆ ಒಂದರ ನಂತರ ಒಂದು ಅನುಕ್ರಮವಾಗಿ ಬಹಳ ಸುಸಂಗತವಾಗಿ ಹೊಂದಿಕೆಯಾಗುತ್ತೆ. ಈ 2 ಶ್ಲೋಕ ಮುಂದ್ಮೇಲೆ ಒಂದು ಶ್ಲೋಕ ಹೆಚ್ಚು ಸೇರಿಸಿದ್ದಾರೆ. ಈಗ ಮೊನ್ನೆ ಹೇಳಿದೆ ನಾನು, ಇದಕ್ಕೊಂದು ಕೊಲಫೋನ್ ಇತಿ ದೇವವರಸ್ಯ ಹರೇ ಸ್ತವನಂ ಕೃತವಾನ್ ಮುನಿರುತ್ತಮಮಾದರತಃ ಸುಖತೀರ್ಥ ಅಭಿಹಿತಃ ಪಠತಸ್ತದಿದಂ ಭವತಿ ಧ್ರುವಮುಚ್ಯ ಸುಖಂ ಅಂತ ಇಲ್ಲಿ ಹೇಳಿ ಆಗಿದೆ. ಸುಖರೂಪಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ ಸತತಂ, ಮೋಕ್ಷರೂಪವಾಗಿರತಕ್ಕಂಥ ಆ ಆನಂದಮಯವಾದ ಸ್ಥಿತಿಯನ್ನು ಪಡೀತಾನೆ ಅಂತ. ಮುಂದೆ ಪುನಃ ಒಂದು ಶ್ಲೋಕ ಯಾರೋ ಸೇರಿಸಿಬಿಟ್ಟ, ಇತಿ ದೇವವರಸ್ಯ ಹರೇ ಸ್ತವನಂ, ಹರಿಯ ಸ್ತವನವನ್ನು ಕೃತವಾನ್ ಮುನಿಹಿ ಉತ್ತಮಂ ಆದರತಃ, ಉತ್ತಮವಾಗಿರತಕ್ಕ ಈ ಸ್ತೋತ್ರವನ್ನು ಆದರಪೂರ್ವಕವಾಗಿ ಸುಖತೀರ್ಥ ಪದಾಭಿಹಿತನಾದ ಮುನಿಯೂ ಮಾಡಿದ. ಪಠತಸ್ತದಿದಂ ಧ್ರುವ ಮುಚ್ಚ ಸುಖಂ ಭವಿಷ್ಯತಿಯಿಂದ, ಇದನ್ನು ಪಠಿಸಿದವನಿಗೆ ಉತ್ಕೃಷ್ಟವಾದ ಸುಖ ದೊರಕುತ್ತೆ ಅಂತ ಒಂದು ಶ್ಲೋಕ ಮತ್ತೆ ಸೇರಿಸಿಬಿಟ್ಟಿದ್ದಾರೆ ಯಾರು. ಇದು ಆಚಾರ್ಯರು ಬರೆದಂಥ, ಆಚಾರ್ಯರು ರಚಿಸಿದಂತಹ ಸ್ತೋತ್ರದಲ್ಲಿ ಈ ಶ್ಲೋಕ ಇಲ್ಲ. ಯಾಕೆಂದ್ರೆ ಋಷಿಕೇಶ ತೀರ್ಥರು ಈ ಶ್ಲೋಕವನ್ನು ಬರೆಯಲಿಲ್ಲ. ಇಲ್ಲಿಗೆ 15 ಶ್ಲೋಕಗಳ ಪದ್ಯಗಳನ್ನು ಒಳಗೊಂಡಂಥ 4ನೆಯ ಸ್ತೋತ್ರ ಮುಗಿಯಿತು. ಇದರಲ್ಲಿ ಇದನ್ನೆಲ್ಲ ಬೇರೆ ಬೇರೆ ಮೀಟರ್ನಲ್ಲಿ ಬರೆದಿದ್ದಾರೆ ಆಚಾರ್ಯರು. ಮೊದಲು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯ ಅಪಾಂಗಲವ ಮಾತ್ರದ ಊರ್ಜಿತಾ ಸಾ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಇದನ್ನು ಸಂಸ್ಕೃತದಲ್ಲಿ ವಸಂತ ತಿಲಕ ವೃತ್ತ ಅಂತ ಹೇಳ್ತಾರೆ. ಇದನ್ನು ವಸಂತ ತಿಲಕ ಅಂದರೆ ಋಷಿ ಛಂದಸ್ಸು ತಿಳ್ಕೋಬೇಕು ಅಂತ ಉಂಟಲ್ಲ, ವೇದದಲ್ಲೇ ಹೇಳ್ತಿದ್ದೆ ನಾನು. ಋಷಿ ಯಾರು ಇದಕ್ಕೆ ಋಷಿಗಳು ಆಚಾರ್ಯರು ದರ್ಶನ ಇದು. ಆಮೇಲೆ ಇದಕ್ಕೆ ದೇವತೆ ಯಾರು? ಭಗವಂತನೇ. ಇದಕ್ಕೆ ಛಂದಸ್ಸು ಬೇರೆ ಬೇರೆ ಇದೆ, ಮೀಟರು. ಮೊದಲನೇ ಸ್ತೋತ್ರವನ್ನ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಉಕ್ತಾ ವಸಂತ ತಿಲಕ ತಭ ಜ ಜ ಗೌಗಹ ಅಂದರೆ 14 ಅಕ್ಷರಗಳು, 14 ಅಕ್ಷರಗಳ ಮೀಟರ್ ಇದು. ಒಂದೊಂದು ಪಾದದಲ್ಲಿ 14 ಅಕ್ಷರಗಳು. ತಗಣ ಭಗಣ ಜಗಣ ಜಗಣ ಮತ್ತು ಗುರು ಗುರು 3 ಗಣಗಳು, 3 ಅಕ್ಷರದ 4 ಗಣಗಳು, ಆಮೇಲೆ 2 ಗುರು. ಇದು ವಸಂತ ತಿಲಕ ವೃತ್ತ ಅಂತ. ಮೊದಲನೇದ್ದು ತಗಣ ಅಂದರೆ ಕೊನೆಯದು ಗುರು. ತಗಣ ಕೊನೆಯಲ್ಲಿ ಲಘು, ಸುರುವಿನ 2 ಗುರು ಕೊನೆಯ ಲಘು, ಆಮೇಲೆ ಸುರುವಿನಲ್ಲಿ ಗುರು ಕೊನೆಯಲ್ಲಿ 2 ಲಘು. ಅದಕ್ಕೆ ಕಾಂಟ್ರಾಸ್ಟು. ಸುರುವಿನ 2 ಗುರು ಕೊನೆಯಲ್ಲಿ ಲಘು ತಗಣ, ಸುರುವಿನಲ್ಲಿ ಗುರು ಮತ್ತೆ 2 ಲಘು ಭಗಣ, ಸುರುವಿನಲ್ಲಿ ಕೊನೆಯಲ್ಲಿ ಲಘು ಮಧ್ಯದಲ್ಲಿ ಗುರು ಜಗಣ. ಹೀಗಿದೆ ಅದು ಅಕ್ಷರಗಳು. ಸುರುವಿನಲ್ಲಿ 2 ಗುರು ಅಕ್ಷರಗಳು ಮತ್ತು ಲಘು ಅಕ್ಷರ ಮೊದಲನೇದ್ದು. ನಾನಾನ ಇದು ತಗಣ ನಾನಾನ. ಆಮೇಲೆ ಸುರುವಿನದ್ದು ಗುರು ಮತ್ತೆ 2 ಲಘು ನಾನನ. ಆಮೇಲೆ ಮಧ್ಯದ್ದು ಗುರು, ಆಚೆ ಈಚೆದ್ದು ಲಘು ನನಾನ. ಅಂಥದ್ದು ಮತ್ತೊಂದು ಜಗಣ. ಹೀಗೆ ತಗಣ ಭಗಣ ಜಗಣ ಜಗಣ ಮತ್ತೆ ನಾನಾ 2 ದೀರ್ಘಗಳು. ಹೀಗೆ ಸೇರಿದರೆ ನಾನಾ ನನಾನ ನನನಾ ನಾನಾನ ಉಕ್ತಾ ವಸಂತ ತಿಲಕ ತಭಜಾಜ ಗೌಗಹ. ಇದು ವಸಂತ ತಿಲಕ ಅಂತ ಇದಕ್ಕೆ ಹೆಸರು. ಅಂಥ ಒಂದು ಸುಂದರವಾದ ಛಂದಸ್ಸಿನಿಂದ ಶ್ರೀಸ್ತುತಿಯನ್ನು ಮಾಡಿದರು ಆಚಾರ್ಯರು. ಅದರ ನಂತರ ಬಂದಂತಹ 2 ಸ್ತೋತ್ರಗಳು ಕೂಡ ಅನುಷ್ಠುಪ್ ಛಂದಸ್ಸು, ಶ್ಲೋಕ ಅಂತ ಹೇಳ್ತಾರೆ. 8×4 32 ಅಕ್ಷರದ್ದು. ಇದು 14 ಅಕ್ಷರದ್ದು. ಅದರ ನಂತರ 8 ಅಕ್ಷರದ 2 ಸ್ತೋತ್ರಗಳು. ಇದು 12 ಅಕ್ಷರಗಳದ್ದು ಒಂದು ಪಾದ. ಇದು ಕುರು ಭುಂಕ್ಷ ಕರ್ಮ ನಿಜನ್ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ನನನ 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 ನನನ. ಕೊನೆಯದ ಅಕ್ಷರ ಗುರು, ಸುರುವಿದ 2 ಲಘು, ಕೊನೆಯದು ಗುರು ನನನ 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 ನನನ. 2 ಲಘು ಗುರು 2 ಲಘು ಗುರು 2 ಲಘು ಗುರು. ಹೀಗಿದೆ ಇದು. ಇದಕ್ಕೆ ತೋಟಕ ವೃತ್ತ ಅಂತ ಸಂಸ್ಥೆಯಲ್ಲಿ ತೋಟಕ ಅಂತ. ಇನ್ನು ತೋಟಕಾಚಾರ್ಯರು ಅಂತ ಒಬ್ಬರು ಶಂಕರಾಚಾರ್ಯ ಶಿಷ್ಯರಿದ್ದಾರೆ, ಹಸ್ತಾಮಲಕಾಚಾರ್ಯ ಅಂತ ಹೇಳ್ತಾರೆ, ತೋಟಕಾಚಾರ್ಯರು ಅಂತ. ಅವರಿಗೆ ತೋಟಕಾಚಾರ್ಯ ಅಂತ ಹೆಸರು ಬಂದದ್ದು
ತೋಟ ಮಾಡಿದ್ದರಿಂದ ಅಲ್ಲ, ಈ ವೃತ್ತದಲ್ಲಿ ಸ್ತೋತ್ರ ಮಾಡಿದ್ದರಿಂದ. ಅವರು ತೋಟಕ ಛಂದಸ್ಸು, ತೋಟಕ ಸ್ತುತಿ ಅಂತ ಒಂದು ಮಾಡಿದ್ದಾರೆ. ಆ ಬಹಳ ಪಾಪ್ಯುಲರ್ ಅದು, ತೋಟಕಾಚಾರ್ಯರು ಬರೆದಂತಹ ಸ್ತುತಿ ಇದರಲ್ಲಿ ತುಂಬ ಪ್ರಸಿದ್ಧ, ಶಂಕರಾಚಾರ್ಯ ಶಿಷ್ಯರು ಬರೆದ ಕೃತಿಗಳಲ್ಲಿ. ಹಾಗೆ ಇದು ಆ ಬಹಳ ಸುಂದರವಾದಂಥದ್ದು, ಭಜನೆಗೆ ಕೋರಸ್ ಆಗಿ ಹಾಡುವುದಕ್ಕೆ ಬಹಳ ಹೊಂದಿಕೆ ಆಗತಕ್ಕಂಥ ಒಂದು ಛಂದಸ್ಸು. ಅದರಿಂದ ಆಚಾರ್ಯರು ತೋಟಕ ವೃತ್ತದಲ್ಲಿ ಒಂದು ಹಾಡನ್ನು ಇದು ಅದು ಎರಡೆರಡು ಲಘು ಒಂದು ಗುರು, ಎರಡು ಲಘು ಒಂದು ಗುರು, ಎರಡು ಲಘು ಒಂದು ಗುರು, ಹೀಗೇ ಹೋಗುತ್ತೆ. ಇಡೀ 4 ಗಣಗಳು ಒಂದು ಲೈನ್ನಲ್ಲಿ, ಇಡೀ ಪದ್ಯ ಎರಡು ಲಘು ಒಂದು ಗುರು, ಎರಡು ಲಘು ಒಂದು ಗುರು, ಎರಡು ಲಘು ಒಂದು ಗುರು, ಹೀಗೆ 4 ಒಂದು ಪಾದಕ್ಕೆ 4 4 16 ಬಾರಿ ಎರಡು ಲಘು ಒಂದು ಗುರು, ಎರಡು ಲಘು ಒಂದು ಬರುವ ಒಂದು ಪದ್ಯ ಆಯಿತು. ಇದನ್ನು ತೋಟಕ ಛಂದಸ್ಸಿನಲ್ಲಿ ರಚಿಸಿದರು. ಈ 15 ಸ್ತೋತ್ರ ಆದ ಮೇಲೆ ಇನ್ನೊಂದು ಸ್ತೋತ್ರ, ಒಂದು ಪದ್ಯ ಹೃಷಿಕೇಶ ತೀರ್ಥರು ಇದು ಮುಗಿದ ಮೇಲೆ ಬರೆದಿಟ್ಟಿದ್ದಾರೆ. ಅದು ಕೂಡ ಈಗ ಬಳಕೆಯಲ್ಲಿ ಇಲ್ಲ, ಒಂದೇ ಶ್ಲೋಕ. ಅದು ಇಂದ್ರವಜ್ರ ಅನ್ನುವ ಛಂದಸ್ನಲ್ಲಿದೆ. ಆ ಇಂದ್ರವಜ್ರ ಛಂದಸ್ಸಿನಲ್ಲಿರತಕ್ಕಂಥ ಒಂದೇ ಶ್ಲೋಕ ಅದು. ಆ ಒಂದು ಶ್ಲೋಕವೇ ಒಂದು ಸ್ತೋತ್ರ ಅದು. ರಾಮೋಖಿಲಾನಂದ ತನುಸ್ಸ ಏವ ಭೀಮೋತಿ ಪಾಪೇಶು ದುರಂತ ವೀರ್ಯಃ ಕಾಮಸ್ಸ ಏವಾಜಿತ ಕಾಮಿನೀಷು ಸೋಮಸ್ಸ ಏವಾತ್ಮ ಪದಾಶ್ರಿತೇಷು ಅಂತ ಶ್ಲೋಕ. ಈ ಶ್ಲೋಕ ಈ ಸ್ತೋತ್ರಗಳ 12 ಸ್ತೋತ್ರಗಳು ಅಂತ ನಾವು ಕರೆಯುವ ಸ್ತೋತ್ರಗಳ ಮಧ್ಯದಲ್ಲಿ ಬರೆದಿದ್ದರಿಂದ ಇನ್ಯಾರೋ ಬರೆದ ಸ್ತೋತ್ರವನ್ನು ಅದರ ಮಧ್ಯದಲ್ಲಿ ಹೃಷಿಕೇಶ ಬರೆದಿಡುವ ಸಾಧ್ಯತೆಯೇ ಇಲ್ಲ. ಯಾಕಂದ್ರೆ ಇನ್ಯಾರ ಕೃತಿಯನ್ನೂ ಬರೀಲಿಲ್ಲ ಅವರು. ಆಚಾರ್ಯರು ಬರೆದ ಸ್ತೋತ್ರಗಳನ್ನು ಬರೆದಿಟ್ಟದ್ದು, ಬರೆದಿಡುವಾಗ ಮಧ್ಯದಲ್ಲಿ ಈ ಶ್ಲೋಕವನ್ನು ಬರೆದಿಟ್ಟಿದ್ದಾರೆ. ಅಂದರೆ ಈ ಶ್ಲೋಕವು ನಿರ್ವಿವಾದವಾಗಿ ಆಚಾರ್ಯರು ಮಾಡಿದ್ದು. ಇವತ್ತು ಬಳಕೆಯಲ್ಲೇ ಇಲ್ಲ. ಎಲ್ಲ ಸರ್ವಮೂಲ ಗ್ರಂಥಗಳು 37 ಅಂತ ಲೆಕ್ಕ ತೆಗೆದುಕೊಂಡು 37 ಅಂತ ಮಾಡಿ ಇದನ್ನು ತೆಗೆದೇ ಬಿಟ್ಟಿದ್ದಾರೆ, ಇದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಇದು ಆಚಾರ್ಯರು ಬರೆದದ್ದು ಅನ್ನೋದು ನಿರ್ವಿವಾದ. ಯಾಕಂದ್ರೆ ಹೃಷಿಕೇಶ ತೀರ್ಥರು ಆಚಾರ್ಯರ ಕೃತಿಗಳ ಮಧ್ಯದಲ್ಲಿ ಇನ್ನು ಯಾರೋ ಬರೆದದ್ದನ್ನು ಬರೆದಿಡುವ ಸಾಧ್ಯತೆಯೇ ಇಲ್ಲ. ಹೇಗೆ ನಖಸ್ತುತಿಯೋ ಹಾಗೆ ಆಚಾರ್ಯರ ಒಂದು ಶ್ಲೋಕ ಇದು, ಆಚಾರ್ಯರೇ ರಚನೆ ಮಾಡಿದ ಒಂದು ಸುಂದರವಾದ ಶ್ಲೋಕ. ಇದರಲ್ಲಿ ಭಗವಂತನ ಸರ್ವನಾಮ ಸಮನ್ವಯವನ್ನು ಹೇಳ್ತಕ್ಕಂತಹ ಶ್ಲೋಕ ಇದು. ಬಲಭೀಮ ಪಾರ್ಥವ್ಯಜಾಹ್ವಯೇನ ಹರಿಣ ಅಂತ ಭಾಗವತದಲ್ಲಿ ಒಂದು ಸ್ತೋತ್ರ ಮಾಡುವಾಗ, ಕೃಷ್ಣನನ್ನು ಸ್ತೋತ್ರ ಮಾಡುವಾಗ ಏನು ಹೇಳ್ತಾರೆ ಅಂದರೆ, ಬಲರಾಮ ಕೆಲವರನ್ನು ಸಂಹಾರ ಮಾಡಿದ, ಭೀಮಸೇನ ಕೆಲವರನ್ನು ಸಂಹಾರ ಮಾಡಿದ, ಅರ್ಜುನ ಕೆಲವರನ್ನು ಸಂಹಾರ ಮಾಡಿದ, ಯಾರನ್ನು ಸಂಹಾರ ಮಾಡಲಿಲ್ಲ. ಮತ್ತೆ ಬಲರಾಮ ಅಂತ ಹೆಸರಿನಿಂದ ಕೃಷ್ಣನೇ ಸಂಹಾರ ಮಾಡಿದ, ಭೀಮನ ಹೆಸರಿನಿಂದ ಅಂದರೆ ಭೀಮನಾಮಕನಾಗಿ ಭೀಮನೊಳಗಿದ್ದು, ಪಾರ್ಥನಾಮಕನಾಗಿ ಪಾರ್ಥನೊಳಗಿದ್ದು, ಬಲರಾಮ ಅನ್ನೋ ಹೆಸರಿನಿಂದ ಬಲರಾಮನೊಳಗಿದ್ದು, ಎಲ್ಲರೂ ಮಾಡುವ ಕ್ರಿಯೆಯನ್ನು ಮಾಡಿದವನು ಅವನೊಬ್ಬನೇ ಹರಿ ಎಂದರು. ಬಲಭೀಮ ಪಾರ್ಥ ವ್ಯಾಜಾಹ್ವಯೇನ, ಆ ಹೆಸರು ನೆಪ ಅಷ್ಟೇ, ಅವರವರು ಮಾಡಿದ್ರು ಅಂತ, ಅವರೊಳಗಿದ್ದು ಇವನೇ ಮಾಡಿದ ಅಂತ ಹೇಳ್ತಾರೆ ಭಾಗವತದಲ್ಲಿ. ಅದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು ನೋಡಿ. ರಾಮೋ ಅಖಿಲಾನಂದ ತನುಸ್ಸ ಏವ, ಆ ಭಾಗವತ ಶ್ಲೋಕದ ವ್ಯಾಖ್ಯಾನ ಇದು. ಅವನು ರಾಮ ರಾಮ ಅಂತ ಕರೀತಾರೆ, ಬಲರಾಮ ಅಂತ. ಇವನು ಕೃಷ್ಣ, ಅವನು ರಾಮ ಅಂತ, ಬಲರಾಮ ಅಂತ. ಬಲರಾಮ ಅಂತ ಕರೆಯೋದು ಅವನನ್ನೇ ನಾನು ಅಂತಾರೆ ಆಚಾರ್ಯರು. ರಾಮ ಸ ಏವ, ನನಗೆ ಬಲರಾಮ ಅಂದ್ರು ಅವನೇ, ಕೃಷ್ಣ ಅಂದ್ರು ಅವನೇ. ಬಲರಾಮನೊಳಗಿದ್ದು ಅವನ ಅನಂತ ಲೀಲೆಯನ್ನು ತೋರಿಸಿದವನು ಅವನೇ. ಯಾಕೆಂದರೆ ರಾಮ ಅನ್ನೋ ಶಬ್ದದ ಅರ್ಥ ಏನು ಹೇಳಿ? ರಾಮ ಅಂದರೆ ಅಖಿಲ ಆನಂದ ತನುಹು ಅಂತ ಅರ್ಥ, ಆನಂದಮಯ ಅಂತ ಅರ್ಥ. ಮತ್ತು ನಾವು ಆನಂದಮಯ ಅಂತ ಯಾರನ್ನು ಕರೆಯೋದು? ರಾಮ ಅಂದರೆ ಪರಿಪೂರ್ಣವಾದ ಆನಂದ ಸ್ವರೂಪ ಅಂತ. ಹೇಗೆ? ರಾ ಅಂದರೆ ಆನಂದ ಸಂಸ್ಕೃತದಲ್ಲಿ, ಅಮ ಅಂದರೆ ಮಾ ಅಂದರೆ ಮಿತಿ, ಅಮ ಅಂದರೆ ಅಮಿತ, ಅಮಿತವಾದ ಆನಂದ, ಅಖಿಲ ಆನಂದ ಸ್ವರೂಪ. ಅಮಿತಾನಂದ ಸ್ವರೂಪ ಅಂತಂದ್ರೆ ಅದು ಇನ್ಯಾರೋ ಆಗುವುದು ಹಾಗೆ, ಇಬ್ಬರು ಅಮಿತಾನಂದರು ಇರುವುದು ಹಾಗೆ. ಆದ್ರಿಂದ ಬಲರಾಮನ ಒಳಗೆ ಬಲರಾಮ ಶಬ್ದವಾಚ್ಯನಾಗಿ ಇದ್ದವನು ಆ ಶಬ್ದದ ಅರ್ಥ ತಿಳಿದರೆ ಅದು ಭಗವಂತನೇ, ಇನ್ಯಾರೂ ರಾಮ ಅಲ್ಲ. ಅದು ರಾಮ ಅಖಿಲಾನಂದ ತನುಹು, ರಾಮ ಶಬ್ದದ ಅರ್ಥ ಅದು ಅಖಿಲ ಆನಂದ ತನು. ರ ಅಮ ಆನಂದ ರೂಪೋ, ವೇದದಲ್ಲಿ ಬಂದ ನಿರ್ವಚನ ಇದು. ಆನಂದ ರೂಪೋ ನಿಷ್ಪರಿಮಾಣ ಏಷಃ, ಪರಿಮಾಣ ಇಲ್ಲದ ಅಪರಿಮಿತವಾದ ಆನಂದ ರೂಪ ಅವನು, ಆದ್ದರಿಂದ ಅವನು ರಾಮ. ರಾಮಸ್ತಸ್ಮಾತ್, ಅದನ್ನು ಹೇಳಿದ್ರು ಅಖಿಲಾನಂದ ತನುಹು. ಇನ್ನೊಂದರ್ಥ ರಮತೆ ಚೈತಸ್ಮ, ರಾಮಸ್ತಸ್ಮಾತ್ ರಮತೆ ತೇನ ಲೋಕಃ, ಇವನಿಂದ ಇಡೀ ಜಗತ್ತು ಆನಂದವನ್ನು ಪಡೆಯುತ್ತದೆ. ರಮಂತೆ ಅನೇನ ಇತಿ ರಾಮ,
ಇವನಿಂದಾಗಿ ಯೋಗಿ ಜ್ಞಾನಿಗಳು ಆನಂದವನ್ನು ಪಡೆಯುತ್ತಾರೆ. ಆದ್ದರಿಂದ ರಾಮ ಅದೇ ಅಖಿಲರಿಗೆ ಆನಂದವನ್ನು ಕೊಡ್ತಕ್ಕ ಸ್ವರೂಪವುಳ್ಳವ. ಅಖಿಲ ಎರಡರ್ಥವೂ ಈ ಯಾವ ಆಚಾರ್ಯ ಶಬ್ದದಲ್ಲೂ ಇದೆ. ಅಖಿಲ ಆನಂದ, ಪೂರ್ಣಾನಂದವೇ ಸ್ವರೂಪವಾಗಿ ಉಳ್ಳವ ಅಂದ್ರೆ ಅಮಿತಾನಂದ. ಮತ್ತೊಂದರ್ಥ ರಾಮ ಅಂದ್ರೆ ಇವನು ಉಳಿದವರಿಗೆ ಆನಂದವನ್ನು ಕೊಡುತ್ತಾನೆ. ಅಖಿಲರಿಗೂ ಆನಂದವನ್ನು ಕೊಡುವ ತನು ಉಳ್ಳವನು ಅಖಿಲಾನಂದ ತನು. ಇಲ್ಲಿ ಉಳಿದವರಿಗೆ ಆನಂದವನ್ನು ಕೊಡುವವನು ಅವನು ಸ್ವತಃ ಪೂರ್ಣಾನಂದ ಸ್ವರೂಪ. ಆದ್ರಿಂದ ರಾಮ ಅಂತ ಇನ್ಯಾರನ್ನಾದ್ರೂ ನಾನು ಹೇಗೆ ಕರೆಯಲಿ? ಆ ಶಬ್ದದ ಎಟಿಮೊಲಾಜಿಕಲ್ ಮೀನಿಂಗು, ನಿರ್ವಚನ ನನಗೆ ತಿಳಿದ ಮೇಲೆ ನನಗೆ ರಾಮ ಅಂತಂದ್ರೆ ಅವನೊಬ್ಬನೇ ಅಂತಾರೆ. ರಾಮ ಅಖಿಲಾನಂದ ತನು ಸಯೇವ. ಅಲ್ಲಪ್ಪ, ರಾಮ ಅಂದ್ರೆ ಅವನೇ, ಭೀಮ ಅಂದ್ರೆ ಆದ್ರೂ ನಾನೇ ಅಂತ ಹೇಳ್ತಿರೋ ಇಲ್ಲೋ ನೀವು? ನಾನೇ ಪೂರ್ವಪದಲ್ಲಿ ಭೀಮ ಅಂದಿಲ್ಲ. ಭೀಮೋತಿ ಪಾಪೇಶು ದುರಂತ ವೀರ್ಯ. ಭೀಮ ಅಂದ್ರು ಅವನೇ ನನಗೆ. ನಿಮಗೆ ನಾನು ಭೀಮ ಆಗಿರಬಹುದು, ನನಗೆ ನಾನು ಭೀಮ ಅಲ್ಲ ಅಂತಾರೆ. ನನಗೆ ಭಗವಂತನೇ ಭೀಮ ಅಂತ. ನೀವು ಬೇಕಾದ್ರೆ ನನ್ನ ಭೀಮ ಏನು ಬೇಕಾದ್ರೆ ಹೇಳ್ಕೊಳ್ರಿ, ನನಗೆ ನಾನು ಭೀಮ ಅಲ್ಲ. ಯಾಕೆಂದ್ರೆ ಭೀಮ ಅಂದ್ರೆ ಏನು? ಭಯಂಕರ ಅಂತ ಅರ್ಥ. ಯಾರಿಗೆ ಭಯಂಕರ? ಭೀಮ ಭಯಾನಕ. ಯಾರಿಗೆ ಭಯಾನಕ? ಆಚಾರ್ಯ ಹೇಳಿದ್ರು ಎಲ್ಲರಿಗೂ ಭಯಾನಕ ಅಲ್ಲ ಅವನು. ಅತಿ ಪಾಪೇಶು ದುರಂತ ವೀರ್ಯ. ಯಾರು ಪಾಪಿಗಳೋ ಅವರಿಗೆ ದುರಂತ ವೀರ್ಯ, ಅವರಿಗೆ ಅದನ್ನ ಎಣೆ ಇಲ್ಲದಂಥ, ಅದನ್ನು ಎದುರಿಸಲಾಗದಂತಹ ಪರಾಕ್ರಮ ಅದು. ಆದ್ದರಿಂದ ಅವರಿಗೆ ಭೀಮ ಭಯಂಕರ. ಪಾತಕಿಗಳಿಗೆ, ಕೌರವರಂತೆ ಯಾರು ದುಷ್ಟ ಮಾರ್ಗದಲ್ಲಿ ಹೋಗ್ತಾರೆ ಅವರಿಗೆ ಭೀಮ ಅಷ್ಟೇ. ಉಳಿದವರಿಗೆ ನಾವು ಪ್ರಾರಂಭದಲ್ಲಿ ಒಂದು ಶ್ಲೋಕ ಹೇಳ್ತೇನೆ, ಭವತು ಭೀರ್ಮಾ. ಭೀಮ ಅಂದ್ರೆ ಭೀಹಿಮ, ಹೆದರಿಕೆ ಬೇಡ ಅಂತ ಅಭಯಪ್ರದ ರೂಪ ಅದು. ಪ್ರಾಣದೇವರ ಮೂಲ ರೂಪವೂ ಹಾಗೆ ಅಲ್ವಾ? ಅವಳು ವಿಚಿತ್ರ ಅದು. ಉದ್ಯದ್ರವಿ ಪ್ರಗರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯ ನಿತುನಿತ್ಯ ವಚ ಪ್ರವೃತ್ತಿಂ ಧ್ಯಾಯೇತ್ ಗದಾ ಅಭಯಕರಂ ಅಂತ. ಒಂದು ಕೈಯಲ್ಲಿ ಗದೆ, ಅದು ಭಯ. ಗದೆಯಿಂದ ಭಯಕರ ಅವನು. ಆದರೆ ಇನ್ನೊಂದು ಕೈಲೇ ಭಯ. ನೀವು ಭಗವಂತನನ್ನ ತಪ್ಪಾಗಿ ತಿಳ್ಕೊಂಡ್ರೆ ನನ್ನ ಕೈಲಿ ಗದೆ ಇದೆ ಅಂತಾನೆ, ಭಗವಂತನನ್ನ ಭಕ್ತಿ ಮಾಡಿದರೆ ನಾನು ಅಭಯಹಸ್ತ ಇದೆ ಅಂತಾನೆ. ಎರಡೂ ಇದೆ ಅವನಲ್ಲಿ. ಆದ್ರಿಂದ ದುರಂತ ವೀರ್ಯ ಯಾರಿಗೆ ಅಂದ್ರೆ ಅತಿಪಾಪೇಶು, ಪಾತಕಿಗಳಿಗೆ ಅವನು ಗದೆಯಿಂದ ಭಯಕರ, ಜ್ಞಾನಿಗಳಿಗೆ ಅಭಯಕರ, ಗದಾ ಅಭಯಕರ. ಇದನ್ನ ಅದರಿಂದ ಭೀಮಃ ಅಂತ ಅನ್ನೋದಕ್ಕೆ ಎರಡೂ ಅರ್ಥ. ಭೀಹಿಮ ಹೆದರಿಕೆ ಬೇಡ ಅಂತ ಹೇಳ್ತಾ ಇದ್ದಾನೆ, ಹೆದರಬೇಡಿ ಅಂತಾನೆ. ಮತ್ತೆ ಉಳಿದವರಿಗೆ ಪಾಪಿಗಳಿಗೆ ಭೀಮ ಭಯಂಕರನಾಗಿದ್ದಾನೆ. ಭೀಮ ಆದ್ರಿಂದ ಇವು ಹಾಗೆ ಭಯಕೃತ ಭಯನಾಶನ ಅಂತ ಹೇಳಿದಾಗ ಆಯ್ತು. ಈಗ ಇದು ಮತ್ತು ಭಗವಂತನದ್ದೇ ರೂಪ ಅಲ್ವೇನು? ಸಹಸ್ರನಾಮದಲ್ಲಿ ಭಯಂಕರ ಮತ್ತು ಭಯ ಪರಿಹಾರಕ, ಅಭಯಪ್ರದ ಅಂತ ಯಾರು ಹೇಳಿದ್ದು? ಭಕ್ತಾನಾಂ ಅಭಯಪ್ರದ ಅಭಕ್ತ ಜನ ಸಂಹಾರಿ, ನರಸಿಂಹಾಷ್ಟೋತ್ತರ. ಇದು ಭೀಮ ಅನ್ನೋದು ನರಸಿಂಹ ರೂಪದ ಹೆಸರು. ಅದು ಭಕ್ತಾನಾಂ ಅಭಯಪ್ರದ, ಭಕ್ತರಿಗೆ ಅಭಯಪ್ರದ, ಅಭಕ್ತ ಜನ ಸಂಹಾರಿ. ಆದ್ದರಿಂದಲೇ ಪ್ರಹ್ಲಾದ ವರದ, ಹಿರಣ್ಯಕಶಿಪೋರ್ವಕ್ಷೋ ವಿದಾರುಣ ನಖಾಂಶುಕ. ಪ್ರಹ್ಲಾದನಿಗೆ ಅಭಯಪ್ರದನಾದ, ಹಿರಣ್ಯಕಶಿಪುವಿಗೆ ಭಯಪ್ರದನಾದ. ಅವನು ಭಯಕೃತೂ ಹೌದು, ಭಯನಾಶನನೂ ಹೌದು. ಅವನೇ ಭೀಮ ಅಂತ. ಭೀಮೋತಿ ಪಾಪೇಶು ದುರಂತ ವೀರ್ಯ ಕಾಮಸ್ಸ ಏವಾಜಿತ ಕಾಮಿನೇಶು ಸೋಮಸ್ಸ ಏವಾತ್ಮ ಪದಾಶ್ರಿತೇಶು. ಕಾಮ ಮತ್ತು ಸೋಮ ಈ ನಾಲ್ಕು ಶಬ್ದವನ್ನು ತಗೊಂಡು, ಇದು ಒಳ್ಳೆ ದ್ವಿತೀಯಾಕ್ಷರ ಪ್ರಾಸ, ಕನ್ನಡದಲ್ಲಿದ್ದಂತೆ ದ್ವಿತೀಯಾಕ್ಷರ ಪ್ರಾಸ ಇದೆ. ರಾಮೋಖಿಲ ನೀವು ದಾಸರ ಹಾಡು ತಿಳ್ಕೊಂಡ್ರೆ ಅಲ್ಲಿ ಎಲ್ಲ ಎರಡನೇ ದ್ವಿತೀಯಾಕ್ಷರ ಪ್ರಾಸ ಇರುತ್ತೆ, ಎರಡನೇ ಅಕ್ಷರ ಒಂದೇ ಇರುತ್ತದೆ. ಅದೇ ರೀತಿ ಸಂಸ್ಕೃತದಲ್ಲಿ ಆ ಪದ್ಧತಿ ಇಲ್ಲ. ದ್ವಿತೀಯಾಕ್ಷರ ಪ್ರಾಸವನ್ನು ಬಳಸುವ ಪದ್ಧತಿ ಸಂಸ್ಕೃತದಲ್ಲಿ ಇಲ್ಲ. ಆದರೆ ಆ ಎರಡನೇ ಅಕ್ಷರದಲ್ಲಿ ಪ್ರಾಸವನ್ನು ಬಳಸುವ ಪದ್ಧತಿಯನ್ನ ಸಂಸ್ಕೃತದಲ್ಲಿ ಭಾಗವತದಲ್ಲಿ ವೇದವ್ಯಾಸರು ಬಳಕೆಗೆ ತಂದರು. ಮೊದಲು ಭಾಗವತದಲ್ಲಿ ಗೋಪಿಗೀತ, ವೇಣುಗೀತ ಇದಲ್ಲೆಲ್ಲ ದ್ವಿತೀಯಾಕ್ಷರ ಪ್ರಾಸ ಇದೆ. ಎಲ್ಲ ಜಯತಿ ತೇಧಿಕಂ ಜನ್ಮನ ವ್ರಜ ಒಂದು ಲೈನ್ ಆಯಿತು. ಜಯತಿ ಎರಡನೇ ಅಕ್ಷರ. ಶ್ರಯತ ಇಂದಿರಾ ಸಾಧು ತತ್ರ ಹಿ. ಯಕಾರ ಬಂದ್ರೆ ಯಕಾರವೇ, ಯಾವ ಅಕ್ಷರ ಎರಡನೇದು ಬಂತೋ ಅದನ್ನೇ ಮತ್ತೆ ಅನುಸರಿಸ್ತಾರೆ. ಆ ರೀತಿ ದ್ವಿತೀಯಾಕ್ಷರ ಪ್ರಾಸ ಅನ್ನೋದು ಕನ್ನಡದಲ್ಲಿ ಸಾರ್ವತ್ರಿಕವಾಗಿ ಬಳಕೆಗೆ ಬಂತು. ಯಾವ ಹಾಡು ಹಿಂದೆ, ಈಗ ಅಲ್ಲ. ಈಗ ನಮ್ಮ ನವ್ಯ ಕವಿತೆಯಲ್ಲಿ ಮತ್ತೆ ಅದನ್ನು ಬಿಟ್ಟಿದ್ದಾರೆ. ಹಳೆಯ ಕಾಲದಲ್ಲಿ ನೀವು ಯಾವುದೇ ಕವಿಯನ್ನು ತಗೊಳ್ಳಿ, ದ್ವಿತೀಯಾಕ್ಷರ ಪ್ರಾಸ. ಲಕ್ಷ್ಮೀಶನ ಪದ್ಯ ತಗೊಂಡ್ರೆ ಶ್ರೀವಧುವಿನಂಬಕ ವಾ ಅನ್ನೋದು ದ್ವಿಧ. ಶ್ರೀವಧುವಿನಂಬಕ ಚಕೋರ ಕಂಪರೇ ಭಕ್ ತಾವಳಿಯ ವಾ ಎರಡನೇ ಮತ್ತೆ ಭಕ್ತಾವಳಿಯ ಹೃತ್ಕುಮುದ ಕೋರ ಕಂಬಿರಿಯ ಜಗ
ತೀವಲಯ ದಮಲ ತೀವ ಎರಡನೇ ವಕಾರ ಈ ಎಲ್ಲಿದವರು ತೀವಲಯ ದಮಲ ಸೌಭಾಗ್ಯ ರತ್ನಾಕರಂ ಬೆರ್ಚಿನೆಮ್ಮೇರವರಿಯೇ ಆವಗುಂ ವಾನೆ ಸರಸ ಕರುಣಾಮೃತದ ಕಲಗಳಿಂ ತೀವಿದೆಳೆನಗೆಯ ಬೆಳದಿಂಗಳಂ ಪಸರಿಸುವ ದೇವಪುರ ನಿಲಯ ಲಕ್ಷ್ಮೀ ರಮಣ. ವಾ ಬಂದ್ರೆ ವಾನೆ, ಯಾವ ಅಕ್ಷರ ಬಂತೋ ಅದು. ಈ ರೀತಿ ದ್ವಿತೀಯಾಕ್ಷರ ಪ್ರಾಸ ಅನ್ನೋದು ಮತ್ತೆ ಕನ್ನಡದಲ್ಲಿ ನಿಯತವಾಗಿ ಬಳಕೆಗೆ ಬಂತು. ಅದನ್ನು ವೇದವ್ಯಾಸರು ಹಾಡುಗಳಲ್ಲಿ ಗೋಪಿಗೀತ, ಗೋಪಿಯರು ಹಾಡುವ ಹಾಡಿನಲ್ಲಿ ವೇಣುಗೀತದಲ್ಲಿ ಅದನ್ನು ದ್ವಿತೀಯಾಕ್ಷರ ಪ್ರಾಸವನ್ನು ರಚನೆ ಮಾಡಿ ತೋರಿಸಿದರು. ಆಚಾರ್ಯರು ಅದನ್ನು ತನ್ನ ಸ್ತೋತ್ರಗಳಲ್ಲಿ ಕೆಲವು ಕಡೆ ಬಳಸಿದ್ದಾರೆ. ಒಂದು ಇಲ್ಲಿ ರಾಮೋಖಿಲಾನಂದ ತನುಸ್ಸ ಏವ ಭೀಮೋತಿ ಪಾಪೇಶು ದುರಂತ ವೀರ್ಯ ಕಾಮಸ್ಸ ಏವ ಜಿತಕಾಮಿನೇಶು ಸೋಮಸ್ಸ ಏವಾತ್ಮ ಪದಾಶ್ರಿತೇಶು ಮೋ ಮೋ ಮಹಾಮಹ ಮಕಾರವನ್ನೇ ಬಳಸಿದ್ದಾರೆ. ಅದರ ನಂತರ ಇದನ್ನು ಪೂರ್ತಿಯಾಗಿ ಇನ್ನೊಂದು ಹಾಡಗಬ್ಬದಲ್ಲಿ ಬಳಸಿದ್ದಾರೆ. ಮುಂದೆ ವಂದಿತ ಶೇಷವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋದಾರಪೀನಂಸಕಂ ಇಂದಿರಾ ಬಾಂಧ ನೀರಾಜಿತಂ ಅದು ವೃತ್ತೋದ್ಭುಜ ಇಲ್ಲಿ ಇದೆಲ್ಲ ದಾ ಬಂದ್ರೆ ದಾನೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ಪಾಪಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ. ಕ್ಷ ಬಂದ್ರೆ ಕ್ಷ, ಯಾವ ಅಕ್ಷರ ಬಂದ್ರೆ ಅದನ್ನೇ ಎರಡನೇ ಅಕ್ಷರವನ್ನ ಕಂಟಿನ್ಯೂ ಆಗಿ ಬರೆಯುವಂತಹ ಪದ್ಧತಿಯನ್ನ ಆಚಾರ್ಯರು ಭಾಗವತದ ಸಂಪ್ರದಾಯವನ್ನು ಬಳಸಿದ್ದಾರೆ. ಮುಂದಿನ ಕನ್ನಡದ ಕವಿಗಳೆಲ್ಲ ಇದನ್ನು ಕಂಪಲ್ಸರಿಯಾಗಿ ದ್ವಿತೀಯಾಕ್ಷರ ಪ್ರಾಸವನ್ನು ಬಳಸಿದ್ರು. ಈ ಪದ್ಯ ಅದಕ್ಕೊಂದು ಉದಾಹರಣೆ. ರಾಮೋಖಿಲಾನಂದ ತನುಸ್ಸ ಏವ ಭೀಮೋತಿ ಪಾಪೇಶು ದುರಂತ ವೀರ್ಯ ಆದಮೇಲೆ ಕಾಮಃ ಸೈವಾಜಿತ ಕಾಮಿನೇಶು. ರಾಮ, ಭೀಮ, ಕಾಮ, ಸೋಮ 4 ಶಬ್ದಗಳ ಸಮನ್ವಯ ಮಾಡಿ ತೋರಿಸ್ತಾರೆ. ರಾಮ, ಭೀಮ, ಕಾಮ, ಸೋಮ. ಕಾಮ ಅಂತಂದ್ರೆ ಏನು? ಕಾಮ ಅಂದ್ರೆ ಮನುಷ್ಯನನ್ನ ಆಕರ್ಷಣೆಗೆ ಒಳಪಡಿಸ್ತಕ್ಕಂಥ ಒಂದು ದೇವತೆ ಪ್ರದ್ಯುಮ್ನ. ಅವನೇ ಭಗವಂತನ ಮಗ. ಅವನು ಕಾಮ ಅಂದ್ರೆ ಅವನೇ ಅಂದರು. ಕಾಮ ಸಯೇವ, ನನಗೆ ಕಾಮ ಅಂತಂದ್ರೆ ಭಗವಂತನೇ. ಸಯೇವ ಅಜಿತ ಕಾಮಿನೇಶು, ಅವನು ಕಾಮನ ರೂಪನಾಗಿ ಎಲ್ಲಿರ್ತಾನೆ? ನಾನು ಭಗವಂತನನ್ನೇ ನೋಡುವುದು ಅಲ್ಲಿ ಕೂಡ. ಎಲ್ಲಿ ಅಂದ್ರೆ ಅಜಿತ ಕಾಮಿನೇಶು ಅಂತ. ಇಂದ್ರಿಯ ನಿಗ್ರಹ ಇಲ್ಲದ ಸ್ತ್ರೀಯರಲ್ಲಿ ಅಂತ. ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದವರಿಗೆ ಸ್ತ್ರೀಯರಲ್ಲಿ, ಇಂದ್ರಿಯ ನಿಗ್ರಹ ಇಲ್ಲದ ಸ್ತ್ರೀಯರಲ್ಲಿ ಅವನು ಕಾಮನಾಗಿದ್ದಾನೆ ಅಂತ ನನಗೆ ಸ್ತ್ರೀಯರನ್ನು ಕಂಡಾಗೆಲ್ಲ ಭಗವಂತನ ಕಾಮರೂಪ ಕಾಣುತ್ತೆ ಅಂತಾರೆ ಆಚಾರ. ಕಾಮಃ, ಕಾಮನೆ ಒಳಗಿನಿಂದ ಬಯಕೆಗಳನ್ನು ಮೂಡಿಸುವ ಭಗವಂತ ಕಾಮರಾಮಕನಾಗಿ ಈ ಸ್ತ್ರೀಯರಲ್ಲಿ ಪುರುಷರಲ್ಲಿ ಕೂತಿದ್ದಾನಲ್ಲ. ಅಜಿತ ಕಾಮಿನೀಶು ಅಂದ್ರೆ ಸ್ತ್ರೀಯರನ್ನು ಗೆಲ್ಲದ ಪುರುಷರು. ಕಾಮವನ್ನು ಗೆಲ್ಲ ಸ್ತ್ರೀ ಪುರುಷರಲ್ಲಿ, ಸೆಕ್ಸ್ ಅನ್ನ ನಿಗ್ರಹ ಮಾಡಲಾಗದ ಸ್ತ್ರೀ ಪುರುಷರಲ್ಲಿ ಈ ಬಯಕೆಯ ರೂಪದಲ್ಲಿ ಕೂತಿದ್ದಾನಲ್ಲ ಭಗವಂತ ಅಂತ ನಾನು ನೋಡ್ತೇನೆ. ನಾನು ಅಲ್ಲಿ ಭಗವಂತನನ್ನು, ಕಾಮನಾಮಕನಾದ ಭಗವಂತನನ್ನು ಕಾಣ್ತೇನೆ ಅಂತ. ಕಾಮಃ ಸಏವ ಅಜಿತ ಕಾಮಿನೀಷು. ಸೋಮಃ ಸಏವ ಆತ್ಮಪದಾಶ್ರಿತೇಷು. ಸೋಮಃ ಅಂತಂದ್ರೆ ಸಾಧುಗುಣಪೂರ್ಣ ಅಂತ ಅರ್ಥ ಸೋಮ ಶಬ್ದಕ್ಕೆ. ಉಮಾ ಅಂದ್ರೆ ಉತ್ಕೃಷ್ಟವಾದ ಜ್ಞಾನ, ಅದರಿಂದ ಸಹಿತನಾದವ. ಅಥವಾ ಸೋಮಃ ಸೌಮ್ಯ ಗುಣತ್ವತಃ ಅಂತ. ಸೋಮ ಅಂದ್ರೆ ಸೌಮ್ಯ ಅಂತ. ನಾವೀಗ ಸೌಮ್ಯ, ತುಂಬಾ ಸೌಮ್ಯ ಅವರು ಅಂತ ಹೇಳ್ತೇವೆ. ತುಂಬ ಸೌಮ್ಯ ಅಂದ್ರೆ ಬಹಳ ಮೈಲ್ಡ್ ಅಂತ ಅರ್ಥ. ನಾವು ಹೇಳೋದು ಬಹಳ ಮೈಲ್ಡ್ ಅವರು, ತುಂಬಾ ಸೌಮ್ಯ ಅಂತ. ನಿಜವಾಗಿ ಸಂಸ್ಥೆಯಲ್ಲಿ ಸೌಮ್ಯ ಅಂದ್ರೆ ಮೈಲ್ಡ್ ಅಂತ ಅರ್ಥ ಅಲ್ಲ. ತುಂಬಾ ಸೌಮ್ಯ ಅಂದ್ರೆ ಒಳ್ಳೆ ಗುಣವಂತರು ಅಂತ ಅರ್ಥ, ಸಜ್ಜನ ಅಂತ. ಸೌಮ್ಯ ಅಂದ್ರೆ ಸಾಧು ಗುಣಗಳಿಂದ ತುಂಬಿದವರು. ನಾವು ಅದನ್ನು ಬರೇ ಸಾಧುವರು ಅಂದ್ರೆ ಪಾಪ ಅಂದ್ರೆ ಮೈಲ್ಡ್ ಅಂತ. ಈ ಎಲ್ಲ ಶಬ್ದಗಳು ಒಳ್ಳೆಯ ಗುಣಗಳುಳ್ಳವರು ಅನ್ನೋ ಶಬ್ದ ಮೈಲ್ಡ್ ಅನ್ನೋ ಅರ್ಥದಲ್ಲಿ ಬಳಕೆಗೆ ಬಂದಿದೆ. ಸಾಧು ಅಂತಂದ್ರು ಒಳ್ಳೆಯ ಗುಣಗಳುಳ್ಳವರು ಅಂತ ಅರ್ಥ. ಅದು ನಾವು ಹೇಳೋದು ಸಾಧು ಅಂದ್ರೆ ಹಿ ಈಸ್ ವೆರಿ ಮೈಲ್ಡ್, ಅವ್ರು ತುಂಬಾ ಸೌಮ್ಯ, ಹಿ ಈಸ್ ಟೂ ಮೈಲ್ಡ್. ಆದರೆ ಸೌಮ್ಯ ಸಾಧು ಅನ್ನೋದಕ್ಕೆ ಅರ್ಥ ಸದ್ಗುಣಪೂರ್ಣ ಅಂತ. ಅದರಿಂದ ಸೋಮಃ ಅಂತ ಯಾರನ್ನ ನಾನು ಉಪಾಸನೆ ಮಾಡಬೇಕು? ಸೋಮಃ ಅಂದ್ರೆ ನೀವು ಚಂದ್ರ ಅಂತ ಹೇಳ್ಬೋದು, ಸೋಮಲತೆ ಅಂತ ಹೇಳ್ಬೋದು. ನನಗೆ ಸೋಮಃ ಸಯೇವ, ಭಗವಂತನೇ ನನಗೆ ಸೋಮ. ಆದ್ದರಿಂದಲೇ ಪವಮಾನ ಮಂಡಲದಲ್ಲಿ ಸೋಮ ಪವಮಾನೋ ದೇವತಾ, ಪವಮಾನ ನಾಮಕನಾದಂತಹ ಸೋಮ ದೇವತೆ ಅಂತ ಹೇಳ್ತಾರೆ. ಸೋಮ ದೇವತೆ ಅಂತಂದ್ರೆ ಕೆಲವರು ಸೋಮಲತೆ ದೇವತೆ ಅಂತ ತಿಳ್ಕೊಂಡ್ರು, ಸೋಮರಸ ದೇವತೆ ಅಂತ ತಿಳ್ಕೊಂಡು ಸೋಮರಸ ಪಾನ ಮಾಡಿದ್ರು ಕೆಲವರು. ನನಗೆ ಸೋಮಃ ಅಂತಂದ್ರೆ ಭಗವಂತನೇ. ಆದ್ದರಿಂದ ಇಡೀ ಪವಮಾನ ಮಂಡಲದಿಂದ ಪ್ರತಿಪಾದ್ಯನಾದ ಸೋಮನಾಮಕನಾದ ಪವಮಾನನ ಅಂತರ್ಯಾಮಿಯಾದ ನಾರಾಯಣನೇ ನನಗೆ ಸೋಮ. ಸೋಮಸ್ಸ ಏವ ಆತ್ಮಪದಾಶ್ರಿತೇಶು. ಯಾರಿಗೆ ಅವನು ಸೋಮ ಆಗ್ತಾನೆ? ಸೋಮ ಅಂದ್ರೆ ಸಾಧುಗುಣ ಪೂರ್ಣ.
ಮತ್ತು ಉತ್ಕೃಷ್ಟ ಜ್ಞಾನದಿಂದ ತುಂಬಿದವ, ಉತ್ಕೃಷ್ಟವಾದ ಜ್ಞಾನವನ್ನು ಕೊಡುವವ. ಯಾರಿಗೆ ಸೋಮ, ಯಾರಿಗೆ ಸೌಮ್ಯ? ಅಲ್ಲಿ ಇನ್ನೊಂದು ಉಂಟಲ್ಲಿ, ಭೀಮ ಸೋಮ. ಭೀಮ ಅಂದ್ರೆ ಉಗ್ರ, ಸೋಮ ಅಂದ್ರೆ ಅವನ ಬಗ್ಗೆ ಪ್ರೇಮ ಪೂರ್ಣವಾಗಿ ಅವನನ್ನು ನೋಡ್ತಕ್ಕವ. ಉಗ್ರನಾಗಿರ್ತಕ್ಕಂತಹ ಭಗವಂತ ಯಾರಿಗೆ ಸೋಮ ಆದ ಅಂದ್ರೆ ಆತ್ಮಪದಾಶ್ರಿತೇಶು, ಯಾರು ತನ್ನ ಪಾದವನ್ನು ನಂಬಿ ಬಂದರೋ ಅವರಿಗೆ ಅವನು ಸೌಮ್ಯನಾದ. ಸೌಮ್ಯ ಅಂದ್ರೆ ಮೈಲ್ಡ್ ಆದ ಅಂತ ಅರ್ಥ ಅಲ್ಲ, ಗುಣಪೂರ್ಣನಾಗಿ ಅವರಿಗೆ ಜ್ಞಾನಾನಂದವನ್ನು ಕೊಟ್ಟ. ಯಾರು ಪದಾಶ್ರಿತರಲ್ಲ ಅವರಿಗೆ ಭೀಮನಾದ, ಭಯಂಕರನಾದ. ಸೋಮ ಅಂದ್ರೆ ಅಭಯಂಕರ, ಭೀಮ ಅಂದ್ರೆ ಭಯಂಕರ. ಸೋಮಸ್ಸೇವ ಆತ್ಮಪದಾಶ್ರಿತೇಶು, ತನ್ನ ಪಾದವನ್ನು ನಂಬಿ ಬಂದವರಿಗೆ ಸೋಮನಾದವ. ಸ್ತ್ರೀ ಪುರುಷರಲ್ಲಿ ಇಂದ್ರಿಯ ನಿಗ್ರಹ ಇಲ್ಲದ ಸ್ತ್ರೀ ಪುರುಷರಲ್ಲಿ ಕಾಮನಾದವ. ಪಾಪಿಗಳಲ್ಲಿ ಭೀಮನಾದವ, ಪಾಪಿಗಳಿಗೆ ಭೀಮನಾದವ. ಆನಂದ ಸ್ವರೂಪನಾದ್ದರಿಂದ ರಾಮನಾದವ. ಆದ್ದರಿಂದ ಎಲ್ಲವೂ ಅವನೇ ನನಗೆ. ನೀವು ಯಾವ ವಸ್ತುವನ್ನು ಹೇಳತಕ್ಕ ಯಾವ ಶಬ್ದವನ್ನು ಹೇಳಿದರೂ ಅದು ನನಗೆ ಭಗವಂತನ ನೆನಪನ್ನೇ ಕೊಡುತ್ತೆ. ಇನ್ಯಾವ ಶಬ್ದ, ಯಾವ ಶಬ್ದವೂ ಭಗವಂತನಲ್ಲದ ಲೌಕಿಕವಾದ ಅರ್ಥವನ್ನ ನನಗೆ ಕೊಡುವುದಿಲ್ಲ ಅಂತಾರೆ ಆಚಾರ್ಯರು. ಆ ಸರ್ವಶಬ್ದ ಸಮನ್ವಯವನ್ನ ಒಂದು 4 ಶಬ್ದಗಳನ್ನಿಟ್ಟುಕೊಂಡು ಬಹಳ ಸುಂದರವಾಗಿ ಮಾಡಿದ ಒಂದು ಶ್ಲೋಕ ಇದು. ಇದು ಆಚಾರ್ಯರು ಮಾಡಿದ್ದು ಅನ್ನುವ ಎಚ್ಚರವನ್ನೇ ಮರೆತು ಬಿಟ್ರೆ ಹಾಗೆ ನಾವು ಆಚಾರ್ಯ ಮಾಡಿದ ಒಂದು ಶ್ಲೋಕವನ್ನೇ ಕಳ್ಕೊಂಡು ಬಿಟ್ಟವಲ್ಲ. ಇಷ್ಟು ಸುಂದರವಾದ ಒಂದು ಶ್ಲೋಕವನ್ನ 37 ಗ್ರಂಥ ಬರೆದದ್ದು ಅಂತ ಜಗಳಕ್ಕೆ ನಿಂತು ಇದನ್ನು ಸೇರಿಸಿದ್ರೆ 38 ಆಗಿಬಿಡುತ್ತೆ ಅನ್ನೋ ಆಚಾರ್ಯ 37 ಹೋಗಿ 38 ಮಾಡುವುದು ಅಂದ್ರೆ ಏನರ್ಥ? ನಾವು 37 ಅಂತ ತಿಳ್ಕೊಂಡಿದ್ದೇವೆ, ಅವರು 38 ಗ್ರಂಥ ಬರೆಯುವುದು ಅಂದ್ರೆ ಏನು? ಒಂದು ಜಗಳ ಮಾಡಿ ಒಂದು ಒಳ್ಳೆಯ ಶ್ಲೋಕವನ್ನೇ ಕಳ್ಕೊಂಡು ಬಿಟ್ಟೆವು. ಆದರೆ ಋಷಿಕೇಶ್ ತೀರ್ಥರು ಬರೆದಿಟ್ರು, ಪುಣ್ಯಕ್ಕೆ ಗೆದ್ದಲು ತಿನ್ನದೆ ಇವತ್ತಿನ ತನಕ ಓದು ಉಳಿಯಿತು. ನಮಗೆ ಆ ಗ್ರಂಥ ಸಿಕ್ಕಿದ್ದ, ಆ ಮ್ಯಾನುಸ್ಕ್ರಿಪ್ಟ್ ಸಿಕ್ಕಿದ್ದರಿಂದ ಆಚಾರ್ಯ ಬರೆದ ಒಂದು ಹೆಚ್ಚು ಶ್ಲೋಕ ಸಿಕ್ಕಿತು, ಒಂದು ಸ್ತೋತ್ರ ಸಿಕ್ಕಿತು. ಅದನ್ನು ನಾವು ನೋಡಿದೆವು ಮೊನ್ನೆ. ಆಚಾರ್ಯರು ರಚಿಸಿದಂತಹ ಒಂದು ಸ್ತೋತ್ರ ಬಳಕೆಯಲ್ಲಿಲ್ಲದ್ದು. ಇದು ಒಂದು ಶ್ಲೋಕ ಎಕ್ಸ್ಟ್ರಾ ಸಿಕ್ಕಿತು, ಆಚಾರ್ಯರು ಬರೆದದ್ದು, ರಚಿಸಿದ್ದು. ಅವರೆಲ್ಲೋ ಹೀಗೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದು. ಆಚಾರ್ಯರ ಬಗ್ಗೆ ಹೇಳ್ತಾ ಗಾಥಾಧಿಕೃತಿ ಸತ್ಕೃತಿ ಗಣಯಂತಿಕೆ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ನೀವು ಬರೆದಿರತಕ್ಕಂತಹ ಸ್ತೋತ್ರಗಳನ್ನ, ನೀವು ಬರೆದಿರ್ತಕ್ಕ ಸುಭಾಷಿತಗಳು, ಇದು ಸುಭಾಷಿತಕ್ಕೆ ಸೇರುತ್ತೆ. ಸ್ತೋತ್ರ ಅಂದ್ರೆ ಅನೇಕ ಪದ್ಯಗಳಿರ್ಬೇಕಾದ್ರೆ ಇದೇನು ಅಂದ್ರೆ ಇದು ಒಂದು ಸುಭಾಷಿತ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಶ್ಲೋಕ ಮಾಡಿದ್ರು ಅವರು, ಒಂದು ಸುಭಾಷಿತ, ಆ ಸಂದರ್ಭಕ್ಕೆ ಬೇಕಾದಂತಹ ಒಂದು ಸುಭಾಷಿತ. ಅದನ್ನೇ ಗಾಥಾ ಅಂತ ಹೇಳ್ತಾರೆ. ಗಾಥಾ ಅಂದ್ರೆ ಸುಭಾಷಿತ, ಗಾದೆ ಅಂತ ಹೇಳ್ತೇವಲ್ಲ ಕನ್ನಡದಲ್ಲಿ. ಗಾದೆ ಮಾತು ಅಂದ್ರೆ ಏನು? ನಾಣ್ಣುಡಿ, ಜಾಣನುಡಿ, ಅದೇ ನಾಣ್ಣುಡಿ. ಅಂದ ಗಾಥಾ, ಸುಭಾಷಿತ, ಸ್ತೋತ್ರ. ಗಾದೆಗಳು, ಸುಭಾಷಿತಗಳು, ಸ್ತೋತ್ರಗಳು ಅಪಾರವಾಗಿವೆ ನಿಮ್ಮದು ಅಂತ ಹೇಳ್ತಾರೆ. ಆಚಾರ್ಯ ಬರೆದ ಗಾದೆಗಳು ಒಂದು ಸಿಕ್ಕಿಲ್ಲ ನಮಗೆ. ನಾನು ನೀವು ಬರೆದ ಗಾದೆಗಳು, ನೀವು ರಚಿಸಿದಂತಹ ಸುಭಾಷಿತಗಳು, ನೀವು ರಚಿಸಿದ ಸ್ತೋತ್ರಗಳು, ಅದನ್ನು ಲೆಕ್ಕ ಮಾಡುವವರು ಯಾರು ಅಂತ ಕೇಳ್ತಾರೆ. ಅಷ್ಟು ಅವರ ಕಾಲದಲ್ಲಿ ಅವರ ಶಿಷ್ಯರು ಕೇಳಿದ್ದು ಎಷ್ಟು ಸ್ತೋತ್ರಗಳನ್ನು ಆಚಾರ್ಯ ರಚನೆ ಮಾಡಿದರು, ಎಷ್ಟು ಗಾದೆ ಮಾತು, ಎಷ್ಟು ಸುಭಾಷಿತಗಳು. ಅದರಲ್ಲಿ ಉಳಿದದ್ದು ಇಷ್ಟು ಅಷ್ಟೇ. ಅದರಲ್ಲಿ ಉಳಿದದ್ರಲ್ಲಿಯೂ ನಾವು ಒಂದು ಅಲ್ಲ ಅಂತ ಹಠ ಮಾಡಿ ಕಳ್ಕೊಳ್ತಾ ಇದ್ದೇವೆ. ಅದು ಒಂದು ಎಕ್ಸ್ಟ್ರಾ ಸಿಕ್ಕಿತು. ಇಂಥ ಸಾವಿರಾರು ಸುಭಾಷಿತಗಳನ್ನು ಮಾಡಿದ್ದರಂತೆ ಆಚಾರ್ಯರು. ಸಂದರ್ಭ ಬಂದಾಗ ಮಾಡೋದು, ಅದನ್ನು ಯಾರು ಬರೆದಿಟ್ಟಿಲ್ಲ. ಅದು ಯಾವಾಗಲೂ ಅಷ್ಟೇ ಅಲ್ಲ. ಒಬ್ಬ ಜ್ಞಾನಿ ಅವನು ತಾನು ಬರೆದದ್ದನ್ನು, ತಾನು ನುಡಿದದ್ದನ್ನೆಲ್ಲ ತಾನು ಬರೆದಿಟ್ಟುಕೊಳ್ಳೋದಿಲ್ಲ. ಅದನ್ನು ಯಾರ ಬರೆದಿಟ್ಟುಕೊಂಡ್ರೆ ಉಂಟು, ಇಲ್ಲದಿದ್ರೆ ಗಾಳಿಗೆ ಹೋಯಿತು. ಹಾಗೆ ಆಚಾರ್ಯರು ಸಂದರ್ಭ ಯಾವ್ಯಾವ ಸಂದರ್ಭಕ್ಕೆ ಬೇಕೋ ಆಯಾ ಸಂದರ್ಭದಲ್ಲಿ ಬೇಕಾದಷ್ಟು ಮಾತುಗಳನ್ನು ಆಡಿರ್ತಾರೆ, ಸುಭಾಷಿತವನ್ನು ಹೇಳಿರ್ತಾರೆ. ಅದು ಯಾವುದೋ ಮತ್ತೆ ನೆನಪಾಗಿ ಬರೆದಿಟ್ಟುಕೊಂಡ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಅವರು ಹೇಳಿದ್ದರಲ್ಲಿ ಬಹುವಂಶ ಪ್ರಾಯ 99% ಹೋಗಿದೆ, 1% ಉಳಿದಿದೆ. ಅದರಲ್ಲಿಯೂ ನಾವು ಕೆಲವನ್ನು ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ, ಸಿಕ್ಕಿದ್ದನ್ನು ಕೂಡ ನಮ್ಮ ದುರಾಗ್ರಹದಿಂದ. ಹೀಗೆ ಋಷಿಕೇಶ ತೀರ್ಥದಿಂದ ಸಿಕ್ಕಿದ ಒಂದು ಅಪೂರ್ವ ಶ್ಲೋಕವನ್ನು ನಾವು ಇವತ್ತು ನೋಡಿದೆವು. ಇದರ ನಂತರ ಋಷಿಕೇಶ ತೀರ್ಥರು ಬರೆದಿಟ್ಟದ್ದು ನಖಸ್ತುತಿಯನ್ನು. ಅದು ಕೂಡ ಹಾಗೆ 2 ಶ್ಲೋಕ ಇಲ್ಲ, ಒಂದೇ ಶ್ಲೋಕ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಧಾರಿತ ರಾತಿದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತ್ತ ಮನಸ ಭಾವಿತಾ ಭೂರಿಭಾಗೈ ಅಂತ ಅನ್ನುವ ಒಂದು ಶ್ಲೋಕ. ಇನ್ನೊಂದು ಶ್ಲೋಕ ಈಗ ಚಾಲ್ತಿಯಲ್ಲಿದೆ, ಅದನ್ನು ಅವರು ಬರೆದಿಡ್ಲಿಲ್ಲ. ಅದು ಬೇರೆ ಸಂದರ್ಭದಲ್ಲಿ ಆಚಾರ ಮಾಡಿದ್ದಿರಬಹುದು, ಆಚಾರ ಮಾಡಿದ್ದೇ ಅಲ್ಲ ಅಂತ ಹೇಳಲಿಕ್ಕೇನೂ ಬರುವುದಿಲ್ಲ. ಬೇರೆ ಸಂದರ್ಭದಲ್ಲಿ ಮಾಡಿರಬಹುದು. ಇದರ ಒಟ್ಟಿಗೆ ಬರೀಲಿಲ್ಲ ಅವರು. ಒಂದೇ ಗ್ರಂಥ ಆಗಿದೆ, ಇದರ ಒಟ್ಟಿಗೆ ಬರೀಬೇಕಿತ್ತು, ಇದರ ಒಟ್ಟಿಗೆ ಬರೀಲಿಲ್ಲ ಅವರು. ಹಾಗಾಗಿ ಅದು ಬೇರೆ ಸಂದರ್ಭದಲ್ಲಿ ಮಾಡಿದ ಶ್ಲೋಕ, ಇದು ಬೇರೆ ಸಂದರ್ಭದಲ್ಲಿ ಮಾಡಿದ ಶ್ಲೋಕ. ಆ ಶ್ಲೋಕ ಅವರು ಬರೆದಿಟ್ಟ ಗ್ರಂಥದಲ್ಲಿ ಸಿಗೋದಿಲ್ಲ. ಬೇರೆ ಸಂದರ್ಭದಲ್ಲಿ ಬೇರೆ ಕಡೆ ಬರೆದಿಟ್ಟಿದ್ದಾರೋ ಅಥವಾ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಈ ಶ್ಲೋಕ ಸಂಸ್ಕೃತ ಸಾಹಿತ್ಯದಲ್ಲೇ ಒಂದು ಅಪೂರ್ವವಾದ ಶ್ಲೋಕ, ಪಾಂತುಸ್ಮನ ಅನ್ನೋದು. ಆ ರೀತಿ ಶ್ಲೋಕವನ್ನು ಯಾರೂ ಈವರೆಗೆ ರಚಿಸಲಿಲ್ಲ ಆಚಾರ್ಯ ಬಿಟ್ರೆ. ಆ ಶ್ಲೋಕದ ಅಪೂರ್ವತೆ ಏನು, ಅದರ ಛಂದಸ್ಸೇನು, ಅದರ ನಡೆ ಏನು, ಅದರ ಅರ್ಥ ಏನು ಅನ್ನೋದನ್ನು ನೋಡಿ ಆದ ಮೇಲೆ ಅದರ ನಂತರ ಅವರು ಬರೆದದ್ದು ವಂದಿತಾಶೇಷ ವಂದ್ಯೋರ ವೃಂದಾರಕಂ. ಇದನ್ನು ನಾವು ಈಗ ಈ 2 ಪದ್ಯಗಳನ್ನು ಮಧ್ಯದಲ್ಲಿ ಬಿಟ್ಟರೆ ಅನಂತರದ ಸ್ತೋತ್ರ ಅದಾಗತ್ತೆ. ವಂದಿತಾಶೇಷ ವಂದ್ಯೋರ ವೃಂದಾರಕಂ ಅನ್ನುವಂತಹ ಸ್ತೋತ್ರ ಅದು 12
ಪದ್ಯಗಳಿರತಕ್ಕಂಥ ಬೃಹತ್ ಸ್ತೋತ್ರ ಅದು ಒಂದು. ಅದರಲ್ಲಿ ಅಲ್ಲಿಂದ ಆಚಾರ್ಯರು ಒಂದು ಹೊಸ ನಮನೆ ಪ್ರಾರಂಭ ಮಾಡ್ತಾರೆ. ಯಾವಾಗಲೂ ಪಲ್ಲವಿ ಅಂತ ಒಂದು ಹಾಡಿಗೆ ಗೀತಿಗೆ ಪಲ್ಲವಿ ಇರ್ತದೆ, ಧ್ರುವಪದ ಅಂತ ಹೇಳ್ತಾರೆ. ಉತ್ತರದಲ್ಲಿ ಧ್ರುವಪದ ಅಂತ ಹೇಳ್ತಾರೆ, ಗೀತಗೋವಿಂದದಲ್ಲಿ ಧ್ರುವಪದ ಅಂತ ಹೇಳ್ತಾರೆ. ನಮ್ಮಲ್ಲಿ ಪಲ್ಲವಿ ಅನುಪಲ್ಲವಿ ಅಂತ ಹೇಳ್ತಾರೆ. ಅದನ್ನ ಇಡೀ ಹಾಡಿನಲ್ಲಿ ಒಂದನ್ನ ಅನುವೃತ್ತಿ ಪದ್ಯ ಒಂದೊಂದು ಪದ್ಯ ಮುಗಿದು ಕೂಡಲೇ ಅದನ್ನ ಮತ್ತೆ ಕೊನೆಗೆ ಅನುವೃತ್ತಿ ಮಾಡಬೇಕಾದನ್ನ ಪಲ್ಲವಿ ಅಂತ. ಅದು ಪ್ರತಿಯೊಂದು ಚರಣ ಹಾಡು ಮುಗಿದಾಗಲೂ ಒಂದೊಂದು ಪದ್ಯ ಮುಗಿದಾಗ ಅದರ ಕೊನೆಗೆ ಅದನ್ನು ಅನುವೃತ್ತಿ ಮಾಡಬೇಕು. ಆ ರೀತಿ ಹಾಡಿಗೆ ಮಾತ್ರ ಉಪಯೋಗವಾಗುವಂತಹದ್ದು ಪಲ್ಲವಿ ಅನುಪಲ್ಲವಿ ಅಂತ. ಆ ರೀತಿಯ ಪಲ್ಲವಿ ಅನುಪಲ್ಲವಿಗಳನ್ನ ಮತ್ತೆ ದಾಸ ಸಾಹಿತ್ಯದಲ್ಲಿ ವ್ಯಾಪಕವಾಗಿ ಬಳಸಿದರು. ಅದನ್ನ ಮೊದಲು ಪಲ್ಲವಿ ಅನುಪಲ್ಲವಿ ಸಹಿತವಾಗಿ ಹಾಡುವುದನ್ನು ಪ್ರಾರಂಭ ಮಾಡಿದವರು ಕರ್ನಾಟಕ ಸಂಗೀತಕ್ಕೆ ಅದನ್ನು ರೂಢಿ ತಂದು ಕೊಟ್ಟವರು ಆಚಾರ್ಯರು. ಆ ಪಲ್ಲವಿ ಅನುಪಲ್ಲವಿ ಸಹಿತವಾಗಿರುವಂತಹದ್ದೇ ಒಂದು ಇಲ್ಲಿಯೂ ಕೋರಸ್ ಆಗಿ ಹಾಡುವಂತಹದ್ದು. ಶ್ರೀಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ ಅಂತ ಮಾಡಿದ್ರು. ಅದಲ್ಲದೆ ಪ್ರತ್ಯೇಕವಾದ ಪಲ್ಲವಿ ನೋಡಿ, ವಂದಿತ ಶೇಷ ವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋದಾರಪೀನಾಂಸುಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಅಂತ 4 ಲೈನ್ ಆಯ್ತು. ಆಮೇಲೆ ಪ್ರೀಣಯಾಮೋ ಅಲ್ಲಿ ಪುನಃ ರಿದಮ್ ಚೇಂಜ್ ಆಗಿಬಿಡುತ್ತೆ. ವಂದಿತ ಶೇಷವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋ ದಾರಪಿ ನಾಂಸಕಂ ಇಂದಿರಾ. ಇದು 4 ಅಕ್ಷರಗಳ 4 ಮಾತ್ರೆಯ ನಡೆ. ಅದು ಆಗದು. ಈಗ ನಾವು ಓದಿದ್ದು ನೋಡಿದ್ದು ಕೊನೆಯಲ್ಲಿ ಗುರುಭುಂ ಶ್ವಚಕರ್ಮ ನಿಜಂ ನಿಯತಂ ನನನಾ 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 ನನನಾ. ಇದು ಹಾಗಲ್ಲ, ಇದು ನಾನನಾ 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 ಅಂತದೆ. ಮಧ್ಯದಲ್ಲಿ ಲಘು ಆಚೆ ಗುರು ಅಕ್ಷರ ಬರ್ತದೆ. ಅಂದ್ರೆ ಬೇರೆ ಬೇರೆ ರಿದಮನ್ನು ಹಾಕಿ ವಂದಿತ ಶೇಷ ವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋ ದಾರಪಿ ನಾಂಸಕಂ ಹೀಗೆ 4 ಲೈನ್ ಹೇಳಿ ಆಮೇಲೆ ತಕ್ಷಣ ಚೇಂಜ್ ಮಾಡ್ತಾರೆ. ಪ್ರೀಣಯಾಮೋ ವಾಸುದೇವಂ ಚಂದನ ಚರ್ಚಿತೋ ದಾರಪಿ ನಾಂಸಕಂ. ಅಲ್ಲ, ದೇವತಾ ಮಂಡಲ ಖಂಡ ಮಂಡಾನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಾನಂ. ಇದನ್ನು ಮತ್ತೆ ಮಂಡನಂ ಅಂತ ಹೇಳ್ತಾರೆ, ತಪ್ಪದು. ದೇವತಾ ಮಂಡಲ ಖಂಡ ಮಂಡಾನಂ ಪ್ರೀಣಯಾಮೋ ವಾಸುದೇವಂ. ಮತ್ತೆ ತಾಳಕ್ಕೆ ತಪ್ಪುವುದಿಲ್ಲ ಅದು. ಅದನ್ನು ಬೇರೆ ರಿದಮ್ನ ಹೇಳ್ತಾರೆ, ಮತ್ತೆ ಅದೇ ಒಂದೇ ರಿದಮ್ ತಾಳದಲ್ಲಿ ನಿಲ್ತದೆ ಅದು. ಹಾಗೆ ಮಾಡಿ ಪುನಃ ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಷಷಾಟ್ ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ ಹೃಷ್ಟ ಪುಷ್ಟಾತಿಶಿಷ್ಟ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ ಶುರು ಮಾಡ್ತಾರೆ. ಹೀಗೆ ಅದನ್ನ ಇದು ಪಲ್ಲವಿ. ಒಂದೊಂದು ಹಾಡಿಗೂ ಕೊನೆಗೆ ಆ ಪಲ್ಲವಿಯಿಂದ ಎಂಡ್ ಮಾಡುವಂತಹದ್ದು. ದಾಸ ಸಾಹಿತ್ಯದಲ್ಲಿ ಇದು ಬಳಕೆ ಬಂದ ಪಲ್ಲವಿಯಿಂದ ಹಾಡು ಬರೆಯತಕ್ಕಂತಹ ವಾಗ್ಗೇಯಕಾರರ ಸಂಪ್ರದಾಯವನ್ನು ಮೊದಲು ಮಾಡಿದಂತಹ ಸ್ತೋತ್ರ ಆಚಾರ್ಯರು. ಅಂತಹ ಪದ್ಯ ಅದರ ಮೇಲೆ ಬಂದಿದೆ. ಈ ಪದ್ಯಗಳನ್ನೆಲ್ಲ ಮುಂದೆ ನಾವು ಇನ್ನು ನಖಸ್ತುತಿ ಆದಮೇಲೆ ವಂದಿತಾಶೇಷ ಅನ್ನತಕ್ಕಂಥದ್ದು. ಅದು ಈ ಛಂದಸ್ಸುಗಳಲ್ಲಿ ಬೇರೆ ಬೇರೆ ಛಂದಸ್ಸುಗಳು ಬಂದಿರತಕ್ಕಂಥ ಸ್ತೋತ್ರಗಳನ್ನು ಇವತ್ತು ಸಂಜೆ ಮತ್ತು ನಾಳೆ ನೋಡಲಿಕ್ಕಿದೆ. ಅದು ಮತ್ತೆ ಸೇರಿದಾಗ ನೋಡೋಣ.